ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ಅಧಿಕ ಜ್ಯೇಷ್ಠ ಮಾಸದ ಅಂಗವಾಗಿ ನಡೀತಾ ಇರುವಂತಹ ಈ ಒಂದು ಭಾಗವತ ಜ್ಞಾನಯಜ್ಞದಲ್ಲಿ ಇಲ್ಲಿಯ ತನಕ ಒಟ್ಟು 5 ಸ್ಕಂದಗಳ ಚಿಂತನೆಯನ್ನು ನಾವು ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ನಡೆಸಿದ್ದೇವೆ. ಇಂದಿನಿಂದಾಗಿ 6ನೇ ಸ್ಕಂದದ ಪ್ರವಚನ ಪ್ರಾರಂಭ ಆಗಲಿದೆ. ಇದನ್ನು ನಡೆಸಿಕೊಳ್ಳಿಕ್ಕೆ ಬಂದಿರುವಂಥವರು ಇಲ್ಲೇ ನಮ್ಮ ಹತ್ತಿರದ ಹಲಗೇರಿ ನಿವಾಸಿಗಳಾದಂತಹ ವಿದ್ವಾಂಸರಾದಂತಹ ವೇದವ್ಯಾಸಾಚಾರ್ಯವರು. ಆಚಾರ್ಯರು ಬೆಂಗಳೂರಿನಲ್ಲಿರುವಂತಹ ಜಯತೀರ್ಥ ವಿದ್ಯಾಪೀಠದಲ್ಲಿ ತಮ್ಮ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ನಡೆಸಿ ನಂತರ ಪರಮ ಪೂಜ್ಯ ಉತ್ತರಾದಿ ಶ್ರೀಗಳ ಹತ್ತಿರ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಅಧ್ಯಯನ ನಡೆಸಿ ವಿದ್ವಾಂಸರಾಗಿ ನಿರಂತರವಾಗಿ ಹಲಗೇರಿ ಊರಿನಲ್ಲಿ ಇದ್ದುಕೊಂಡು ನಿರಂತರವಾಗಿ ಪಾಠ ಪ್ರವಚನ ಯಾಜ್ಞಿಕ ಕ್ರಿಯೆಗಳನ್ನು ನಡೆಸುತ್ತಾ ಈ ಒಂದು ಕೊಪ್ಪಳ ಮತ್ತು ಹಲಗೇರಿ ಒಂದು ಪ್ರಾಂತದಲ್ಲಿ ವಿಶೇಷವಾದಂತಹ ಧರ್ಮ ಜಾಗೃತಿ ನಡೆಸಿದ್ದಾರೆ. ಹೀಗೆ ನಿರಂತರವಾಗಿ ಪಾಠ ಪ್ರವಚನ ನಿರತರಾಗಿರುವಂತಹ ಆಚಾರ್ಯರು ಇವತ್ತು ನಮ್ಮೆಲ್ಲರ ಪ್ರಾರ್ಥನೆಯ ಮೇರೆಗೆ ಕ್ಷೇತ್ರಕ್ಕೆ ಆಗಮಿಸಿ 6ನೇ ಸ್ಕಂದದ ಪ್ರವಚನ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅಂತಹ ಆಚಾರ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಸ್ವಾಗತ. ಆಚಾರ್ಯರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರಾರ್ಥನೆ. ಈ ಒಂದು 6ನೇ ಸ್ಕಂದದ ಸಂಪೂರ್ಣವಾದಂತಹ ಪ್ರವಚನ ಸೇವೆಯನ್ನು ಬೆಂಗಳೂರಿನ ನಿವಾಸಿಗಳಾದಂತಹ ರಾಘವೇಂದ್ರಾಚಾರ್ಯ ಮಾನವಿಯವರು ಸಲ್ಲಿಸಿದ್ದಾರೆ. ಹಾಗೆ ನಮ್ಮ ಅರ್ಚಕ ವಂಶೀಯರಾದಂತಹ ಜಯರಾಮಾಚಾರ್ಯ ಪೂಜಾರಿಯವರು ಈ ಒಂದು 6ನೇ ಸ್ಕಂದದ ಸಂಪೂರ್ಣ ಪ್ರವಚನ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇವತ್ತಿನ 1 ದಿವಸದ ಪೂರ್ಣ ಸೇವೆಯನ್ನು ಬೆಂಗಳೂರಿನ ನಿವಾಸಿಗಳಾದಂತಹ ಶಶಿಧರ್ ಎನ್ನುವರು ಸಲ್ಲಿಸಿದ್ದಾರೆ. ಮತ್ತು 1 ದಿವಸದ ಪ್ರವಚನ ಸೇವೆಯನ್ನು ಇಂದುಮತಿ ದೇಶಪಾಂಡೆ ಇವರು ಸಲ್ಲಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ಪರಮಾತ್ಮ ವಿಶೇಷವಾದಂತಹ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈಗ ಇನ್ನು ಮುಂದೆ ಪ್ರವಚನ ಪ್ರಾರಂಭ ಆಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮಹ್ಯಂ ತ್ರಿಯಂ ಸೂರಯಃ ತೇಜೋ ವಾರಿಮೃದಾನ್ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರೌರಜಂದಮನಪೇದಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದೂತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಯಸ್ಯ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಶ್ರೀಮದ್ವಿಷ್ಟಂಗರಿಟ್ಟಾಮತಿಗುಣಗುರುತಮಃ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯಪಾದೋಜ್ವಲ ಜಲ ಜಲ ಸತ್ಪಾಂತವೋಸ್ಮಾನ್ ಪುನಂತು ವಾಚಾಮ್ಯತ್ರ ಪ್ರಣೇತ್ರೈಃ ತ್ರಿಭುವನಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀಃ ಧವಲಿತಕಗುಬಾ ಪ್ರೇಮವಾರಂಭಭಾರ ಏನಾಗಾಹಿ ಸಮಸ್ತಶಾಸ್ತ್ರಪೃಥನಾರತ್ತಾಕರೋ ಲೀಲಯಾ ಏನಾ ಖಂಡಿಕುವಾತಿ ಸರ್ವಸುಪಟತ್ವಮೋ ವಚಸ್ಸಾಯಕೈಃ ಏನಾಸ್ಥಾಪಿತಮಧ್ವಶಾಸ್ತ್ರವಿಜಯತ್ತಂಬೋದರಾ ಮಂಡಲೇ ತಂ ಸೇವೆ ಜಯತೀರ್ಥವೀರಮನುಜಂ ಮಧ್ವಾಕ್ಯ ರಾಜಾದೃತಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತರುತ್ತಃ ತುಷ್ಟೋ ಹರಿಕ್ಕಿಲವಶಂ ವದತಾಮವಾಪ
ಶ್ರೀಮಧ್ವಸನ್ನುತಪಯೋ ನಿಧಿಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶ್ರೀ ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪುರುಷೋತ್ತಮ ಮಾಸ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಒಂದು ಸನ್ನಿಧಾನವುಳ್ಳ ದಿವಸಗಳು. ಈ 30 ದಿವಸಗಳು ಕೂಡ ಭಗವಂತನ ವಿಶೇಷವಾದ ಸಾನ್ನಿಧ್ಯವುಳ್ಳದ್ದು. ಎಲ್ಲ ಮಾಸಗಳಿಗೂ ಕೂಡ ಒಬ್ಬೊಬ್ಬ ನಿಯಾಮಕನಾದ ಭಗವದ್ರೂಪ ಇದ್ದರೆ, ಈ ಅಧಿಕ ಮಾಸಕ್ಕೆ ಪುರುಷೋತ್ತಮ ರೂಪಿಯಾಗಿರ್ತಕ್ಕಂತಹ ಭಗವಂತ ನಿಯಾಮಕನಾಗಿ ಕಲಾ ಕಾಷ್ಟಾದಿ ರೂಪೇಣ ನಿಮಿಷಾ ಘಟಿಕಾದಿನಃ ಅಂತ ಹೇಳಿ ಅನೇಕ ಸೂಕ್ಷ್ಮವಾದ ಒಂದು ಕಾಲ ಉಂಟು. ಆ ಎಲ್ಲ ಕಾಲಗಳಿಗೂ ಕೂಡ ನಿಯಾಮಕವಾದ ಭಗವದ್ರೂಪ ಅದು ಪುರುಷೋತ್ತಮ ಅಂತ. ಹಾಗಾಗಿ ಬಹಳ ವಿಶಿಷ್ಟವಾದ ಒಂದು ಚಿಂತನೆಯನ್ನು ನಮಗೆ ಭಾಗವತಾದಿ ಗ್ರಂಥಗಳು ಕೊಡುತ್ತದೆ. ವ್ಯಾಪ್ತನಾದ ಭಗವಂತ ನಮಗೆ ತೋರುವ ಕಾಲ ಅದು ದೊಡ್ಡದಾದ ಕಾಲ. 1 ಗಂಟೆ ಅಂತ ತಗೊಳ್ತೀವಿ, 5 ನಿಮಿಷ ಅಂತ ತೆಗೆದುಕೊಳ್ಳುತ್ತೇವೆ. ಅದು ನಿಜವಾಗಿಯೂ ಕೂಡ ನಮಗೆ ಎಣಕುವ ಕಾಲ ಅದು. ಆದರೆ ಕಲಾ ಕಾಷ್ಟ ಎನ್ನುವ ಏನು ಒಂದು ಅವಧಿ ಇದೆಯಲ್ಲ, ಈ ಅವಧಿ ನಮಗೆ ನಿಲುಕೋದಿಲ್ಲ. ಆದರೆ ಆ ಅವಧಿಗೂ ಕೂಡ ನಿಯಾಮಕನಾದ ಒಂದು ರೂಪ ಅದು ಭಗವದ್ ರೂಪ ಉಂಟು ಅಂತಾರೆ. ಅಷ್ಟು ನಿಮಿಷರವಗಳಿಗೂ ಕೂಡ ಅಷ್ಟು ಒಂದು ಪ್ರಾಶಸ್ತ್ಯವನ್ನು ನಮಗೆ ಕೊಡ್ತದೆ. ನಾವು 1 ಗಂಟೆ ಹೋಯಿತು ಅಂತೀವಿ. ಆದರೆ ಭಾಗವತ ಅಂತದೆ ಒಂದು ಲವ, ಒಂದು ಕಾಷ್ಟ, ಒಂದು ಕ್ಷಣವೂ ಕೂಡ ನಮಗೆ ಕ್ಷಣ ಅಂತ ಕೊನೆಗೆ, ಆದರೆ ಲವ ಕಾಷ್ಟವನ್ನು ಭಾಗವತ ತಿಳಿಸಿಕೊಡುತ್ತದೆ. ಅದಕ್ಕೂ ಕೂಡ ನಿಯಾಮಕನಾಗಿ ಭಗವಂತ ಇದ್ದಾನೆ ಅಂದಮೇಲೆ ಯಾಕೆ ಇರಬೇಕಾಗಿತ್ತವನು? ಆ ಕಲಾಕಾಷ್ಟಾದಿಗಳಿಗೂ ಕೂಡ ನಿಯಾಮಕತ್ವ ಏಕೆ ಬೇಕಾಗಿತ್ತು? ಯಾಕೆ ನಮಗೆ 5 ನಿಮಿಷ ದೊಡ್ಡದು, ಹಾಗಾಗಿ ಅದಕ್ಕೆ ಸಾಕು. 1 ತಾಸು ದೊಡ್ಡದು, ಅದಕ್ಕೆ ಸಾಕು. ವೇದವ್ಯಾಸ ದೇವರ ಒಂದು ಅದ್ಭುತವಾದ ಆಲೋಚನೆ. ಅವರು ಸಾಧನೆಯನ್ನು ಕೊಳ್ಳಬೇಕಾದರೆ ಅವರಿಗೆ ಇದ್ದಿರತಕ್ಕಂಥ ಒಂದು ಕಾಲದ ಪರಿಮಿತಿ, ಅವರ ಜ್ಞಾನ ಅದು ಯಾರಿಗೂ ಕೂಡ ಸಾಧ್ಯ ಇಲ್ಲ. ಅವರು ಅಂತಾರೆ ಕಣಶಶ್ಚೈವ, ಒಂದು ಕ್ಷಣ ಹೋದರೂ ಕೂಡ ಹೋಯಿತು ಅಂತಾರೆ. ಹಾಗಾಗಿ ಆ ಕ್ಷಣದಲ್ಲಿಯೂ ಕೂಡ ನೀವು ಸಾಧನೆಯನ್ನು ಮಾಡಿಕೊಳ್ಳಬೇಕು ಎನ್ನುವುದನ್ನು ತಿಳಿಸುವುದಕ್ಕಾಗಿ ಆ ಯಾವ 1 ನಿಮಿಷ ಕ್ಷಣಗಳಿಗೂ ಕೂಡ ಭಗವಂತ ಅಷ್ಟು ಮಹತ್ವವನ್ನು ಕೊಟ್ಟು ತಾನು ಅದಕ್ಕೆ ನಿಯಾಮಕನಾಗಿ ನಿಂತುಕೊಂಡಿದ್ದಾನೆ. ಯಾರಾದರೂ ಕೂಡ ದೊಡ್ಡ ವಸ್ತುಗಳಿಗೆ ನಾವು ಒಡೆಯರಾಗೋಣ ಅಂದರೆ ಒಪ್ತೇವೆ. ಸಣ್ಣದೊಂದೇನೋ ಒಂದು 10 ರೂಪಾಯಿ ಇಟ್ಟು ಇದನ್ನು ಕಾಯ್ಕೋತ ಕೂಡ್ರಿ 1-2 ತಾಸು ಅಂದ್ರೆ ಯಾರೂ ಕೂಡೋದಿಲ್ಲ. ಬೇಕಾದ್ರೆ ಒಂದು ತೊಲೆ ಬಂಗಾರ ಇಟ್ಟು ಹೋಗ್ರಿ, ಬೇಕಾದ್ರೆ ನೋಡ್ತಿರ್ತೀವಿ, ಬೇಕಾದ್ರೆ ಇಲ್ಲಿ ನೀವು ಬರಲಿಲ್ಲ ಅಂದ್ರೆ ತೊಗೊಂಡು ಹೋಗ್ತೀವಿ ಅಂತೀವಿ. ಆದರೆ ಭಗವಂತನ ನೋಡ್ರಿ, ಅನಂತವಾದ ಯಾವ ನಿಮಿಷ ಪಳಗಳಿಗೆ, ಅನಂತವಾದ ಒಂದು ವ್ಯಾಪ್ತವಾದ ಘಟಿಕಗಳಿಗೆ ಭಗವಂತ ನಿಯಾಮಕನಾಗಿದ್ದಾನೆ. ಅಂತಹ ಅನಂತವಾದ ಒಂದು ಯಾವ ನಿಮಿಷಾದಿಗಳಿಗೆ, ಫಳಗಳಿಗೆ, ವ್ಯಾಪ್ತವಾದ ಜಗತ್ತಿಗೆ, ಆ ಸಮಯಕ್ಕೆ, ಅನಂತವಾದ ಸಮಯಕ್ಕೆ ನಿಯಾಮಕನಾದ ಭಗವಂತ ಕೊನೆಗೆ ಅಂತಾನೆ, ನಾನು ಆ ಅನಂತವಾದ ಸಮಯಕ್ಕೆ ಹೇಗೆ ನಿಯಾಮಕನಾಗಿದ್ದೇನೋ ಅದೇ ರೀತಿಯಾಗಿ ನಿಮಿಷ ಘಟಿಕಗಳಿಗೂ ಕೂಡ ನಾನು ನಿಯಾಮಕನಾಗಿದ್ದೇನೆ ಅಂದಮೇಲೆ ನಾವು ತಿಳಿದುಕೊಳ್ಳಬೇಕು, ಆ ನಿಮಿಷಕ್ಕೂ ಕೂಡ ಒಂದು ಬೆಲೆ ಇದೆ, ಅಲ್ಲಿಯೂ ಕೂಡ ನಮ್ಮ ಸಾಧನೆ ಅನ್ನೋದು ಇದೆ ಅನ್ನೋದನ್ನು ತಿಳಿಸಿಕೊಡುವುದಕ್ಕಾಗಿ ಭಗವಂತ ಆ ಪುರುಷೋತ್ತಮ ಮಾಸದಲ್ಲಿ ಈ ಮಾತನ್ನು ಹೇಳ್ತಾನೆ. ಕಲಾ ಕಾಷ್ಟಾದಿ ರೂಪೇಣ ನಿಮಿಷ ಘಟಿಕಾದಿನ, 1 ಕ್ಷಣಕ್ಕೂ ಕೂಡ ನಾನು ನಿಯಾಮಕನಾಗಿ ಇದ್ದೇನೆ ಅಂದರೆ ಆ ಕ್ಷಣವೂ ಕೂಡ ನಿಮಗೆ ಒಳ್ಳೆಯ ಸಾಧನೆಗೆ ಉಪಯೋಗ ಬೀಳುತ್ತದೆ. 1 ಕ್ಷಣವೂ ಕೂಡ ಅದನ್ನು ವ್ಯರ್ಥವನ್ನು ಮಾಡಿಕೊಳ್ಳಬೇಡ್ರಿ ಅನ್ನೋದನ್ನು ತಿಳಿಸುವುದಕ್ಕಾಗಿ ಭಗವಂತ ಈ ಮಾತನ್ನು ಹೇಳಿದ್ದಾನೆ. ಆ ನಿಟ್ಟಿನಲ್ಲಿ ಈ ಯಾವ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನದಲ್ಲಿ ಅಖಂಡವಾದ ಜ್ಞಾನಯಜ್ಞ ಸಾಧನೆ
ನಡೀತಾ ಇದೆ. ವಿಷ್ಣು ತೀರ್ಥರ ಸನ್ನಿಧಾನದಲ್ಲಿ ಒಂದು ನಿಮಿಷ ಕಳೆದರೂ ಸಾಕು, ಮತ್ತೆ ಮತ್ತೆ ನಮಗೆ ಒಳ್ಳೆಯ ಸುಜನ್ಮ ಬರುತ್ತದೆ ಅನ್ನೋದರಲ್ಲಿ ಏನೂ ಕೂಡ ಸಂಶಯ ಇಲ್ಲ. ಹಾಗಾಗಿ 30 ದಿವಸಗಳ ಕಾಲ ಇಲ್ಲಿ ಇದ್ದು ನಾವು ಸಾಧನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಅದು ಭಗವಂತ ಕೊಟ್ಟ ದೊಡ್ಡದಾಗಿರ್ತಕ್ಕಂತಹ ಒಂದು ಅನುಗ್ರಹ. ಅಂತಹ ಅನುಗ್ರಹದಲ್ಲಿ ನನಗೂ ಕೂಡ 2 ದಿನಗಳು ವಿಶೇಷವಾಗಿ ವಿಷ್ಣು ತೀರ್ಥರು ಅನುಗ್ರಹವನ್ನು ಮಾಡಿದ್ದಾರೆ. ನಾರಾಯಣ ದೇವರ ಸನ್ನಿಧಾನದಲ್ಲಿ ವಿಶೇಷವಾದ 2 ದಿವಸಗಳ ಒಂದು ಪ್ರವಚನದ ಭಾಗ್ಯ. ಈಗ 5 ಸ್ಕಂದಗಳ ಒಂದು ಪ್ರವಚನವನ್ನು ನೀವು ಕೇಳಿದ್ದೀರಿ. ಶುಕಾಚಾರ್ಯರು ಪಂಚಮ ಸ್ಕಂದದ ಕೊನೆಯಲ್ಲಿ ಹೇಳುವಾಗ ಹೇಳ್ತಾರೆ, ಜೀವನು ಅನೇಕ ಪಾಪಗಳನ್ನು ಮಾಡ್ತಾನೆ, ಆ ಪಾಪಗಳನ್ನು ಮಾಡ್ತಾ ಅನೇಕ ನರಕಗಳನ್ನು ಜೀವ ಹೊಂದುತ್ತಾನೆ. ಯಾವ್ಯಾವ ಪಾಪಗಳನ್ನು ಮಾಡಿದರೆ ಏನೇನು ಪ್ರಾಯಶ್ಚಿತ್ತ ಅಥವಾ ಯಾವ್ಯಾವ ನರಕಗಳಿಗೆ ಹೋಗ್ತಾನೆ ಅನ್ನೋದನ್ನು ಒಂದು ದೊಡ್ಡದಾಗಿರ್ತಕ್ಕಂತಹ ಲಿಸ್ಟನ್ನೇ ಯಾವ ವೇದವ್ಯಾಸ ದೇವರು ಅಲ್ಲಿ ಕೊಡ್ತಾರೆ. ರವರವ ಲೋಕಗಳನ್ನು ಹೊಂತಾರೆ ಅಂತ ಹೇಳಿದರು. ಪ್ರಾಣಿಗಳ ಹಿಂಸೆಯನ್ನು ಮಾಡಿದರೆ ರವರವ ಎನ್ನುವ ಯಾವ ನರಕವನ್ನು ಅವರು ಹೊಂದುತ್ತಾರಂತೆ. ಅವಿಚಿಪುರ ಅಂತ ಹೇಳಿ ದೊಡ್ಡದಾಗಿರ್ತಕ್ಕಂಥ ಮತ್ತೊಂದು ನರಕ. ಸುಳ್ಳು ಸಾಕ್ಷಿ ಹೇಳಿದರೆ ಅಂತಹ ನರಕಗಳಿಗೆ ಹೋಗ್ತೇವೆ. ಸುಳ್ಳು ಮಾತನ್ನು ಹೇಳಿದರೆ ಸಾಕು ಅಂತಹ ನರಕಗಳಲ್ಲಿ ನಮ್ಮನ್ನು ಹಾಕ್ತಾರೆ ಎನ್ನುವ ಮಾತನ್ನು ನಾವು ಕೇಳಿಪಟ್ಟಿದ್ದೇವೆ. ಇದನ್ನು ಕೇಳಿದಾಗ ಪರೀಕ್ಷಿತ್ ಮಹಾರಾಜರಿಗೆ ಸ್ವಲ್ಪ ಭಯ ಆಯಿತು. ನಮಗಾಗೋದಿಲ್ಲರಿ, ಯಾಕೆಂದರೆ ನಮಗೆ ನಿಶ್ಚಯ ಅದಲ್ಲಿ ಹೋಗ್ತೀವಿ, ಯಾಕೆ ಹೆದರಬೇಕು ಅಂತ. ಆದರೆ ಅವರಿಗೆ ಸ್ವಲ್ಪ ಭಯ ಆಯಿತು. ಅವರು ಭಯಪಟ್ಟು ಅಂತಾರೆ, ಸ್ವಾಮಿ ನನಗೆ ಉಳಿದಿದ್ದು 7 ದಿವಸಗಳು, ಅದರಲ್ಲಿ 3 ದಿವಸಗಳು ಪ್ರವಚನ ಆಗಿ ಹೋಗಿದೆ, ಆದರೆ ಉಳಿದಿದ್ದು ಇನ್ನು 4 ದಿನಗಳು ಮಾತ್ರ. ಹಾಗಾಗಿ ಈ ಉಳಿದ 4 ದಿನಗಳಲ್ಲೇನೆ ನಾ ಸಾಧನೆಯನ್ನು ಮಾಡಿಕೊಂಡು ಹೋಗಬೇಕು. ಹಾಗಾಗಿ ನೀವು ಉಳಿದ ಎಲ್ಲ ಭಾಗಗಳನ್ನು ಕೂಡ ನನಗೆ ಹೇಳಬೇಕು. ಮುಂದಿನ ಪ್ರಶ್ನೆಯನ್ನು ಕೇಳುವಾಗ ಪಾಪ ಯಾವ ರಾಜರು ಅಂತಾರೆ, ನಾನು ಕುಳಿತಿದ್ದೇನೆ ಭಾಗವತವನ್ನು ಕೇಳುವುದಕ್ಕೆ ಕುಳಿತ ನಾನು ಹಾಗೇ ಏನೋ ನೀವು ಹೇಳ್ತಾ ಇದ್ದೀರಿ ಅಂತ ಕುಳಿತಾ ಇಲ್ಲ, ಅದನ್ನು ನಾನು ಶ್ರವಣ ಮಾಡಿದ್ದೇನೆ, ಮನನವನ್ನು ಮಾಡಿದ್ದೇನೆ ಅನ್ನೋದನ್ನು ತಿಳಿಸಿಕೊಡ್ತಾನೆ. ಕೇವಲ ಶ್ರವಣ ಅಲ್ಲ, ಮನನವನ್ನೂ ಕೂಡ ನಾನು ಮಾಡಿದ್ದೇನೆ ಎನ್ನುವುದನ್ನು ಹೇಳ್ತಾ ಅವರು ಹೇಳ್ತಾನೆ, ನೀವು ನಿವೃತ್ತಿ ಮಾರ್ಗವನ್ನು ಹೇಳಿದ್ದೀರಿ, ಪ್ರವೃತ್ತಿ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ತ್ರೈಗುಣ್ಯ ವಿಷಯಗಳ ಬಗ್ಗೆ ನಮಗೆ ಇದುವರೆಗೂ ಕೂಡ ತಿಳಿಸಿ ಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ಸೃಷ್ಟಿಯ ಬಗ್ಗೆ ನೀವು ನನಗೆ ವಿಷಯವನ್ನು ಹೇಳಿದ್ದೀರಿ. ಇದನ್ನೆಲ್ಲವನ್ನೂ ಕೂಡ ಒಪ್ಪಿಸ್ತಾನೆ. ಯಾಕೆ ಅಂದರೆ ಮುಂದಿನ ಕಥೆ ನೀವು ಹೇಳಬೇಕು ಅಂದರೆ ಹಿಂದೆ ಆದದ್ದನ್ನು ನಾನು ಮರೆತಿದ್ದೇನೆ ಅಥವಾ ನನಗೆ ಲಕ್ಷ್ಯ ಇಲ್ಲ ಅಂತ ತಿಳಿದುಕೊಳ್ಳಬೇಡ್ರಿ, ಎಲ್ಲವೂ ಕೂಡ ನನಗೆ ಸ್ಮೃತಿ ಪಟಲದಲ್ಲಿ ಇದೆ, ನೀವು ಹೇಳಿದ್ದನ್ನು ನಾನು ಕೇಳ್ತಾ ಇದ್ದೇನೆ ಅನ್ನೋದನ್ನು ತಿಳಿಸ್ತಾ ಮನ್ವಂತರ ಕಥೆಗಳನ್ನು ನೀವು ಹೇಳಿದ್ದೀರಿ. ಸ್ವಯಂಭುವ, ಸಾರೋಚಿಷ, ಉತ್ತಮ ಮುಂದೆ ಹೇಳುವವರಿದ್ದೀರಿ. ಈಗಲೂ ಕೂಡ ದೇವಹೂತಿಯ ಕಥೆಯನ್ನು ಹೇಳುವ ಮೂಲಕವಾಗಿ ಒಂದು ಕಥೆಯನ್ನು ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ. ನೀವು ಹೇಳಿದ ಕಥೆಯ ಮೇಲೆ ನನಗೆ ಒಂದು ಪ್ರಶ್ನೆ ಬಂತು ಅಂತಾನೆ ಅವನು. ಯಾಕೆ ಅಂದರೆ ಅನೇಕ ಕರ್ಮಗಳನ್ನು ಜೀವ ಮಾಡ್ತಾ ಇರ್ತಾನೆ, ಅದರಲ್ಲಿ ಅನೇಕಗಳು ಸತ್ಕರ್ಮಗಳಾಗಿವೆ, ಅನೇಕಗಳು ಸಕಾಮವಾಗಿವೆ. ಈ ಸಕಾಮವನ್ನು ಮಾಡಿದ ಜೀವ ಮತ್ತೆ ಸ್ವರ್ಗ ನರಕಗಳಿಗೆ ಹೋಗ್ತಾನೆ. ಅನೇಕ ತಪ್ಪುಗಳನ್ನು ಮಾಡಿದ್ದರಿಂದಾಗಿ ಆ ಪ್ರಾಯಶ್ಚಿತ್ತಕ್ಕಾಗಿ ನರಕಗಳ ದುಃಖವನ್ನೂ ಕೂಡ ಅನುಭವಿಸ್ತಾನೆ. ಹಾಗಾದರೆ ಇದಕ್ಕೆ ಅಂತ್ಯ ಯಾವುದು ಅಂತ ಕೇಳ್ತಾನೆ. ಇದಕ್ಕೆ ಕೊನೆ ಯಾವುದು? ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಉಂಟೋ ಇಲ್ಲವೋ? ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಆ ಪಾಪ ಶಮನವಾಗ್ತದೆಯೋ ಇಲ್ಲವೋ? ಯಾಕೆಂದ್ರೆ ಜೀವನ ಅನಂತ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಎಂದಿನಿಂದಾಗಿ ಮಾಡ್ತಾ ಇದ್ದಾನೆ? ಅನಾದಿ ಕಾಲದಿಂದಾಗಿ ಮಾಡ್ತಾ ಬಂದಿದ್ದಾನೆ. ಅನಾದಿ ಕಾಲದಿಂದಾಗಿ ಮಾಡ್ತಾ ಬಂದಿರತಕ್ಕಂತಹ ಆ ಜೀವ
ತಾನು ಮಾಡಿಕೊಳ್ಳುವ ಕರ್ಮಗಳಿಗೆ ಪ್ರಾಯಶ್ಚಿತ್ತ ಉಂಟೋ ಇಲ್ಲವೋ, ಅಂತ್ಯ ಉಂಟೋ ಇಲ್ಲವೋ. ಯಾಕೆ ಅಂದರೆ ಒಂದು ದಿವಸದಲ್ಲಿ ಒಬ್ಬ ಜೀವ ಮಾಡುವ ಕರ್ಮ ಎಷ್ಟು ಇದೆ ಅಂದರೆ 14 ಜನ್ಮಗಳು ಬರುವಷ್ಟು ಕರ್ಮವನ್ನು ಒಂದು ದಿವಸದಲ್ಲಿ ಒಬ್ಬ ಜೀವ ಮಾಡ್ತಾನೆ. ಅಂದ ಮೇಲೆ ಈ ದೇಹ ಹೋಗೋದ್ರೊಳಗೇನೆ ಮತ್ತೆ ಎಷ್ಟು, ಒಂದು ದಿವಸದಲ್ಲಿ 14 ಅಂತ ಇಟ್ಟುಕೊಂಡ್ರೆ 120 ವರ್ಷ, ಬೇಡ 80 ವರ್ಷ ಅಂತ ಅವಧಿ ಇಟ್ಟುಕೊಂಡ್ರೂ ಕೂಡ ನಮಗೆ ಅನಂತ ಯಾವ ದೇಹಗಳು ಬರುವಷ್ಟು ಮತ್ತೆ ನಾವು ಪಾಪಕರ್ಮಗಳನ್ನು ಮಾಡ್ತೇವೆ. ಹಾಗಾಗಿ ಇದಕ್ಕೆ ಉಪಾಯ ಏನು? ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ಪ್ರಾಯಶ್ಚಿತ್ತ ಮತೋಪಾರ್ಥಂ ಮನ್ನೇ ಕುಂಜರ ಶೌಚವತ. ಹಾಗಾದ್ರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕೋ ಬೇಡವೋ? ಅಷ್ಟೇ ಅಲ್ಲ, ಪ್ರಾಯಶ್ಚಿತ್ತ ಮಾಡುವುದರಲ್ಲಿಯೂ ಕೂಡ ಅನೇಕ ತಪ್ಪುಗಳನ್ನು ಮಾಡ್ತೇವೆ. ಪ್ರಾಯಶ್ಚಿತ್ತ ಹೇಳ್ತಾರೆ ವರ್ಷಕೃತಂ ಪಾಪಂ, ಇಡೀ ವರ್ಷದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಪೌಮಾನ ಹೋಮದಿಂದಾಗಿ ಹೋಗ್ತದೆ. ಆ ಪೌಮಾನ ಹೋಮ ಮಾಡೋದ್ರೊಳಗೇನೆ ಎಷ್ಟು ತಪ್ಪುಗಳನ್ನು ಮಾಡುತ್ತೇವೆ. ಹೀಗಾದರೆ ನಮ್ಮ ಪ್ರಾಯಶ್ಚಿತ್ತ ಉಂಟೋ ಇಲ್ಲವೋ? ಹಾಗಾಗಿ ಇದಕ್ಕೆ ಮನ್ನೇ ಕುಂಜರ ಶೌಚವತ. ಇದು ಹೇಗಿದೆ ಅಂದರೆ ಆನೆ ಸ್ನಾನ ಮಾಡಿದ ಹಾಗೆ ಇದೆ ಅಂತಾರೆ ಪಾಪ ರಾಜರು. ಮನ್ನೇ ಕುಂಜರ ಶೌಚವತ, ಆನೆ ಸ್ನಾನ ಮಾಡಿ ಮತ್ತೆ ಮೇಲೆ ಬರ್ತದೆ, ಮಣ್ಣು ಹಾಕಿಕೊಳ್ಳುತ್ತದೆ. ಹಾಗೆ ನಾವು ಮಾಡುವ ಕರ್ಮ ಹೇಗಿದೆ ಅಂದರೆ ಹಾಗೇ ಇದೆ ಅಷ್ಟೇ. ಯಾರೋ ಜ್ಯೋತಿಷ್ಯಕರು ಹೇಳ್ತಾರೆ ನಿಮಗೆ ಬಹಳ ಶನಿ ಕಾಡಾಟ ಇದೆ, ಹೀಗಾಗಿ ಸ್ವಲ್ಪ ಹೋಗಿ ಬರ್ರಿ, ಹನುಮಂತ ದೇವರಿಗೆ ಹೋಗ್ರಿ ಅಥವಾ ವಿಷ್ಣು ತೀರ್ಥರಿಗೆ ಹೋಗಿ ಬರ್ರಿ ಅಂತಾರೆ. ವಿಷ್ಣು ತೀರ್ಥರಿಗೆ ಬರೋ ತನೂ ಕೂಡ ಆ ಪ್ರಾಯಶ್ಚಿತ್ತದ ಬಗ್ಗೆ ಇರುತ್ತದೆ. ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಬಂದಿರುತ್ತೇವೆ. ಪ್ರಾಯಶ್ಚಿತ್ತ ಮುಗೀತು ಅಂದರೆ ನಾವು ಮುಕ್ತರು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಅಷ್ಟೇ. ಮತ್ತೆ ಹೋದ ತಕ್ಷಣದಲ್ಲೇ ಪಾಪಕರ್ಮ ಪ್ರಾರಂಭನೇ. ಯಾಕೆಂದ್ರೆ ಹೋಗಿ ಬಂದೀವೆಲ್ಲ ಮುಗೀತು ಅಂತ ಹೇಳಿ. ಹಾಗಾದರೆ ಈ ಪ್ರಾಯಶ್ಚಿತ್ತ ಉಂಟೋ ಇಲ್ಲವೋ? ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕೋ ಬೇಡವೋ? ಈ ಪ್ರಾಯಶ್ಚಿತ್ತಕ್ಕೆ ಅಂತ್ಯ ಉಂಟೋ ಇಲ್ಲವೋ? ಇದು ಅವರ ಒಂದು ಪ್ರಶ್ನೆಯ ಗೂಢಾರ್ಥವಾಗಿದೆ. ಎಲ್ಲಿವರೆಗೂ ಕೂಡ ಈ ದೇಹಕ್ಕೆ ಹೀಗೆ ನಾನು ದೇಹವನ್ನು ಕೊಡ್ತಾ ಹೋಗೋದು ಜೀವನಿಗೆ ಅನ್ನೋದು ಅವರದು. ಎಲ್ಲಿವರೆಗೂ ಕೂಡ ಈ ಕರ್ಮವನ್ನು ಮಾಡ್ತಾ ಇರ್ತೇನೋ ಅಲ್ಲಿವರೆಗೂ ಕೂಡ ದೇಹಗಳ ಸಂಬಂಧ ಉಂಟೇ ಉಂಟು. ಹಾಗಾಗಿ ಅಷ್ಟೇ ಅಲ್ಲ, ನಾನು ಮಾಡುವ ಪುಣ್ಯ ಕರ್ಮ ನನ್ನ ಎಲ್ಲ ಪಾಪಗಳನ್ನು ಕೂಡ ತೊಳೆದು ಹಾಕ್ತದೆಯೋ ಇಲ್ಲವೋ? ಅವರು ಅಂತಾರೆ, ನಾನು ಒಂದೇನೋ ಪುಣ್ಯಕರ್ಮವನ್ನು ಮಾಡಿದ್ದೇನೆ, ಪುಣ್ಯಕರ್ಮಕ್ಕೆ ಬೆಲೆ ಇಲ್ಲ ಅಂತ ಇಲ್ಲ. ನಾವು ಮಾಡುವ ಪುಣ್ಯ ನಮ್ಮನ್ನು ರಕ್ಷಣೆಯನ್ನು ಮಾಡೇ ಮಾಡುತ್ತದೆ, ಅದರಲ್ಲಿ ಏನೂ ಕೂಡ ಸಂದೇಹವೇ ಇಲ್ಲ. ನಾವು ಮಾಡಬೇಕಷ್ಟೆ. ನಮ್ಮ ಸಂಸ್ಕಾರ, ನಾವು ಮಾಡುವ ಕರ್ಮ ಅದು ನಮ್ಮನ್ನು ರಕ್ಷಣೆಯನ್ನು ಮಾಡೇ ಮಾಡ್ತದೆ. ಧರ್ಮೋ ರಕ್ಷಿತಿ ರಕ್ಷಿತ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ, ನಾವು ಸಜ್ಜನರಾಗಿ ಇದ್ವಿ ಅಂದರೆ, ನಾವು ಸತ್ಕರ್ಮವನ್ನು ಮಾಡ್ತಾ ಇದ್ದೀವಿ ಅಂದರೆ ಆ ಸತ್ಕರ್ಮ ನನ್ನನ್ನು ರಕ್ಷಣೆಯನ್ನು ಮಾಡ್ತದೆ. ಪಾಪ ಒಬ್ಬ ವ್ಯಕ್ತಿ ಕೆಲಸವನ್ನು ಮಾಡಬೇಕು. ಅವನ ಕೆಲಸ ಏನು ಅಂದರೆ ಈ ಬರ್ಫ್, ಐಸ್ ಗಡ್ಡೆಗಳಲ್ಲಿ ತಯಾರು ಮಾಡುವ ಒಂದು ಫ್ಯಾಕ್ಟ್ರಿಯಲ್ಲಿ ಅವನ ಕೆಲಸ. ಪ್ರತಿನಿತ್ಯದಲ್ಲಿಯೂ ಕೂಡ ಆ ಕೆಲಸವನ್ನು ಮಾಡುವುದಕ್ಕೆ 100 ಜನ ಹೋಗಬೇಕು. ಆ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು. ಅದರಂತೆ ಒಬ್ಬ ವ್ಯಕ್ತಿಯೂ ಕೂಡ ಪ್ರತಿನಿತ್ಯದಲ್ಲಿಯೂ ಕೂಡ ಹೋಗಬೇಕು. ಒಂದು ದಿವಸ ಅವನು ಹೋಗಿದ್ದಾನೆ. ಹೋಗಿ 5:30 ಆಯಿತು, ಇನ್ನೇನು ಹೊರಗಡೆ ಬರಬೇಕು. ಬರುವಾಗ ಆ ಎಲ್ಲ ಐಸುಗಡ್ಡೆಗಳನ್ನು, ಉಳಿದ ಐಸುಗಡ್ಡೆಗಳನ್ನು ಒಂದು ಲಾಕರಲ್ಲಿ ಇಟ್ಟು ಬರಬೇಕು. ಆ ನಿಟ್ಟಿನಲ್ಲಿ ಪಾಪ ಈ ವ್ಯಕ್ತಿ ಕೊನೆಗೆ ಎಲ್ಲ ಸರಿಯಾಗಿ ಇಟ್ಟಿದ್ದಾರೋ ಇಲ್ಲೋ ಅಂತ ಹೇಳಿ ನೋಡಿಕೊಂಡು ಬರೋಣ ಅಂತ ಹೇಳಿ ಆ ಯಾವ ಲಾಕರ್ ರೂಮಿಗೆ ಹೋಗಿದ್ದಾನೆ. ಲಾಕರ್ ರೂಮಿಗೆ ಹೋದ, ಅದು ಲಾಕ್ ಆಗ್ಬಿಡ್ತು ಅಷ್ಟೆ. ಒಳಗಡೆ ಹೋದ, ಲಾಕ್ ಆಯಿತು. ಅವನು ತಿಳ್ಕೊಂಡ, ಈ ಬರ್ಫಿನ ಏನು ಜಾಗ ಇದೆಯಲ್ಲ, ಈ ರೂಮಿನಲ್ಲಿ ನಾನು 1 ರಿಂದಾಗಿ 1.5 ಗಂಟೆ ಮಾತ್ರ ಬದುಕಬಹುದು. ಲಾಕ್ ಆಗಿದೆ, ಇಲ್ಲಿ 1.5 ಗಂಟೆ ನಾನು ಬದುಕಬಹುದು. ಇದಕ್ಕಿಂತ ಹೆಚ್ಚು ಸಮಯ ಆಯಿತು ಅಂದರೆ ನನ್ನ ಪ್ರಾಣ ಹೋಗ್ತದೆ. ಪಾಪ ತನ್ನ ಕೈಯಲ್ಲಿ ಮೊಬೈಲ್ ಇತ್ತು, ಫೋನ್ ಮಾಡಿದ, ಯಾರೂ ತೆಗೆದುಕೊಳ್ಳಿಲ್ಲ. ಅವನಿಗನಿಸ್ತು ನನ್ನ ಮುಗೀತು ಅಂದ್ಕೊಂಡ. ನೋಡ್ತಾನೆ ಬಾಗಿಲ ಪೂರ್ತಿ ಲಾಕ್ ಆಗಿದೆ ಹೊರಗಡೆಯಿಂದಾಗಿ, ತೆಗಿಲಿಕ್ಕೆ ಆಗ್ತಾ ಇಲ್ಲ. ಕರೆಕ್ಟು 5:30 ಆಯಿತು. ಎಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ. ತಾನು ಹಾಗೇ ಕುಳಿತುಕೊಂಡ 10 ನಿಮಿಷ.
10 ನಿಮಿಷಕ್ಕೆ ಬಂದು ಇನ್ನೇನು ಮತ್ತೊಮ್ಮೆ ನೋಡೋಣ ಅಂತ ಹೇಳಿ ತೆಗಿಬೇಕು. ತಕ್ಷಣ ಆ ಬಾಗಿಲವನ್ನು ಮತ್ತೆ ತೆಗೆದಿದ್ದಾರೆ. ಆಶ್ಚರ್ಯ ಆಯಿತು ಅವನಿಗೆ. ನೋಡ್ತಾನೆ, ವಾಚ್ಮ್ಯಾನ್ ಬಂದು ಪಾಪ ಬಾಗಿಲವನ್ನು ತೆಗೆದಿದ್ದ. ಹೊರಗಡೆ ನಿಂತ ವಾಚ್ಮ್ಯಾನು ಬಂದು ಆ ಲಾಕರ್ ಬಾಗಿಲವನ್ನು ತೆಗೆದ. ಹೊರಗಡೆಯಿಂದ ಲಾಕ್ ಆದ ಆ ಯಾವ ರೂಮಿನ ಬಾಗಿಲವನ್ನು ತೆಗೆದ. ಇವನಿಗೆ ಆಶ್ಚರ್ಯ ಆಯಿತು. ಅವನು ಕೇಳಿದ, 5:15 ಎಲ್ಲರೂ ಕೂಡ ಮನೆಗೆ ಹೋಗಬೇಕು, ಈಗ 5:45, 5:45 ಸಮಯ, ಇನ್ನು ನೀನು ಯಾಕೆ ಇಲ್ಲಿದ್ದೀಯಾ ಅಂದ ಅವನು. ಪಾಪ ಆ ವ್ಯಕ್ತಿ ಹೇಳಿದ, ವಾಚ್ಮ್ಯಾನ್ ಹೇಳ್ತಾನ, ಪ್ರತಿನಿತ್ಯ ಇಲ್ಲಿ ಒಂದು 100 ಜನ ಕೆಲಸಕ್ಕೆ ಬರುತ್ತಾರೆ. ಕೆಲಸಕ್ಕೆ ಬರೋವರಿಗೆಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡ್ತೇನೆ, ಸಲ್ಯೂಟ್ ಹೊಡಿತೇನೆ, ಅವರನ್ನು ಒಳಗೆ ಕಳಿಸ್ತೇನೆ. ಹೋಗುವಾಗಲೂ ಕೂಡ ಅವರಿಗೆ ನಮಸ್ಕಾರ ಸಲ್ಯೂಟ್ ಹೊಡೆದು ಹೊರಗೆ ಕಳಿಸ್ತೇನೆ. ಆದರೆ ಯಾರೂ ಕೂಡ ಪ್ರತಿಯಾಗಿ ನನಗೆ ನಮಸ್ಕಾರ ಮಾಡೋದಿಲ್ಲ, ಸಲ್ಯೂಟನ್ನು ಹೊಡೆಯೋದಿಲ್ಲ, ನೀ ಚೆನ್ನಾಗಿದ್ದೀಯಾ ಅಂತ ಕೇಳೋದಿಲ್ಲ. ಆದರೆ ನೀವು ಒಬ್ಬರು ಮಾತ್ರ ನನಗೆ ಹೋಗುವಾಗಲೂ ಕೂಡ ನಮಸ್ಕಾರ ಮಾಡಿ ಹೋಗ್ತೀರಿ, ಮತ್ತೆ ಬರುವಾಗಲೂ ಕೂಡ ನಮಸ್ಕಾರ ಮಾಡಿ ಹೋಗ್ತಾರೆ. ಅದನ್ನು ನಾನು ಗಮನಿಸ್ತಾ ಇದ್ದೆ. ಇವತ್ತು ಹೋಗುವಾಗ ನನಗೆ ನೀವು ನಮಸ್ಕಾರ ಮಾಡಿ ಹೋಗಿದ್ದನ್ನು ನಾನು ನೋಡಿದೆ ಆಫೀಸಿಗೆ ಹೋಗುವಾಗ. ಆದರೆ ಬರುವಾಗ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿದೆ, ನೀವು ಅದರಲ್ಲಿ ನನಗೆ ಕಾಣಿಸ್ಲಿಲ್ಲ. ಅದಕ್ಕೆ ನೀವು ಎಲ್ಲಿದ್ದೀರಿ ಅಂತ ನಾನು ಹುಡುಕಿಕೊಂಡು ಬಂದೆ ಅಂತ ಹೇಳ್ತಾನಂತೆ. ಹಾಗಾಗಿ ನಾವು ಮಾಡುವ ಒಂದು ಸಣ್ಣದಾದ ಒಂದು ಸಂಸ್ಕಾರ, ಅರ್ಥಾತ್ ಒಂದು ನಮಸ್ಕಾರ, ಒಂದು ಕರ್ಮ, ಅದು ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತದೆ. ಹಾಗಾಗಿ ನಾವು ಮಾಡುವ ಕರ್ಮ, ರಾಜರು ಅಂತಾರೆ, ನಾವು ಮಾಡುವ ಕರ್ಮ ನಮ್ಮನ್ನು ರಕ್ಷಣೆಯನ್ನು ಕೊನೆಯವರೆಗೂ ಕೂಡ ಮಾಡಬೇಕಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಉಂಟೋ ಇಲ್ಲೋ? ಕರ್ಮಣ ಕರ್ಮ ನಿರ್ವಾಹ ನ ಅತ್ಯಂತಿಕ ಮಿಷ್ಯತೆ. ಈ ಕರ್ಮ ಕೊನೆಯವರೆಗೂ ಕೂಡ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಅಂತಿಲ್ಲ. ಆ ಕರ್ಮದ ಫಲ ಇರುವವರೆಗೂ ಕೂಡ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತದೆ. ಆ ಕರ್ಮದ ಫಲ ನಾವು ಉಂಡ್ವಿ ಅಂದರೆ ಮುಗಿದೋಯ್ತು. ಏನೋ ಮಾಡಿಟ್ಟಿವಿ, ಒಂದಿಷ್ಟು ಸಜ್ಜನರಾಗಬೇಕು, ಒಳ್ಳೆಯ ಭಾಗವತವನ್ನು ಕೇಳುವ ಒಂದು ಪುಣ್ಯವನ್ನು ಮಾಡಿಟ್ಟಿದ್ದೇವೆ. ಅದರ ಅನುಭವದಿಂದಾಗಿ, ಅದರ ಫಲದಿಂದಾಗಿ ನಾವು ಭಾಗವತವನ್ನು ಕೇಳ್ತಾ ಇದ್ದೇವೆ. ಆ ಕರ್ಮ ಮುಗಿದು ಹೋಗ್ತದಷ್ಟೇ. ಅದಕ್ಕೆ ಪಾಪ ಭಾಗವತಕಾರರು ಹೇಳುವಾಗ ಕೊನೆಯಲ್ಲಿ ಒಂದು ಮಾತು ಹೇಳುತ್ತಾರೆ. ಏನು ಅಂದರೆ, ಭಾಗವತದ ಪುಣ್ಯ ಏನಾದರೂ ಕೂಡ ಇದ್ದರೆ ಮತ್ತೆ ಏನು ಬೇಕು ಅಂತ ಬೇಡ್ಕೊಳ್ಬೇಕು ಅಂದರೆ, ಮತ್ತೆ ಭಾಗವತವನ್ನು ಕೇಳುವ ಸೌಭಾಗ್ಯವನ್ನು ಭಗವಂತ ಕೊಡಲಿ. ಯಾಕೆಂದರೆ ಇದಕ್ಕೊಂದು ಕರ್ಮ ಉಂಟು, ಹಾಗೆ ಬಂದಿಲ್ಲ ಇದು. 1 ಗಂಟೆ ಏನು ಕುಳಿತಿದ್ದೇವಲ್ಲ, ಈ 1 ಗಂಟೆಗಳ ಕಾಲ ಸತ್ಕರ್ಮ ನಡೀತಾ ಇದೆಯಲ್ಲ, ಭಾಗವತದ ಚಿಂತನೆ ನಡೀತಾ ಇದೆಯಲ್ಲ, ಇದು ಹಾಗೆ ಬಂದಿದ್ದಲ್ಲ. ಹಿಂದೆ ಇದಕ್ಕೆ ಒಂದು ಕರ್ಮ ಉಂಟು. ಆ ಕರ್ಮದಿಂದಾಗಿ ಈ ಕರ್ಮ ಹುಟ್ಟಿಕೊಂಡಿದೆ. ಆ ಪುಣ್ಯ ಮುಗೀತು ಅಂದರೆ ಈ ಪುಣ್ಯ ಹೋಗಿಬಿಡುತ್ತದೆ. ಬಹಳ ಪುಣ್ಯವನ್ನು ತಂದುಕೊಟ್ಟು ಹೋಯಿತು. ಆದರೆ ಮತ್ತೆ ಇದನ್ನು ನಾವು ಸಂಗ್ರಹ ಮಾಡಿದ್ದೇವಲ್ಲ, ಈ ಮಾಡಿದ ಸಂಗ್ರಹ ಏತಕ್ಕಾಗಬೇಕು? ಇದಕ್ಕಿಂತಲೂ ಕೂಡ ಹೆಚ್ಚಿನ ಒಂದು ಪುಣ್ಯ ಸಾಧನೆಗೆ ಮತ್ತೆ ಈ ಕರ್ಮ ಆಗಬೇಕು. ಸರಿ, ಏನೋ ಮಾಡುವ ಶುಕಾಚಾರ ಪರೀಕ್ಷಿತ್ ಅಂತಾನೆ, ಆದರೂ ಕೂಡ ಕರ್ಮದ ಕೊನೆಗೂ ಕೂಡ ತೊಳೆದುಕೊಳ್ಳುವುದಕ್ಕೆ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಉಪಾಯ ಏನು? ಕರ್ಮ ಮಾಡೋಣವೋ ಬೇಡವೋ? ಇಲ್ಲ, ಕರ್ಮನೇ ಮಾಡೋದು ಬೇಡ, ಹಾಗೆ ಕುಳಿತುಕೊಳ್ಳೋಣ ಅಂದರೆ ಸಾಧ್ಯನೇ ಇಲ್ಲರಿ. ಕರ್ಮ ಮಾಡದೇನೆ ಕಾರ್ಯತೆ ಶವರಂ ಕರ್ಮ ನ ಕಿಂಚಿತ್ ಕ್ಷಣಮಪಿ ಜಾತುತಿಷ್ಠತ್ಯಕರ್ಮ ಕೃತ. ಒಂದು ಕ್ಷಣವೂ ಕೂಡ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಜೀವ ಕರ್ಮವನ್ನು ಮಾಡೇ ಮಾಡ್ತಾನೆ, ಕರ್ಮದ ಲೇಪ ಆಗೇ ಆಗ್ತದೆ. ಹಾಗಾದರೆ ಉಪಾಯ ಏನು? ಅಷ್ಟೇ ಅಲ್ಲ, ಈ ಪ್ರಾಯಶ್ಚಿತ್ತ ಉಪಯೋಗವೇ ಇದೆಯೋ ಇಲ್ವೋ? ಹಾಗಾದರೆ ಪ್ರಾಯಶ್ಚಿತ್ತ ಉಪಯೋಗವಿಲ್ಲ ಅಂದರೆ ಪ್ರಾಯಶ್ಚಿತ್ತ ಮಾಡಬೇಕು ಯಾಕೆ? ಪ್ರಾಯಶ್ಚಿತ್ತವನ್ನು ಹೇಳಬೇಕು ಯಾಕೆ? ಧರ್ಮ ಪ್ರಾಯಶ್ಚಿತ್ತವನ್ನು ಹೇಳಿದೆ, ಆದರೆ ಪ್ರಾಯಶ್ಚಿತ್ತ ಪರಿಪೂರ್ಣವಾಗಿ ನಮಗೆ ಸುಖವನ್ನು ಕೊಡೋದಿಲ್ಲ. ಅಂದಮೇಲೆ ಪ್ರಾಯಶ್ಚಿತ್ತವನ್ನು ಮಾಡಬೇಕೋ ಬೇಡವೋ? ಈ ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಟುಕೊಳ್ಳುತ್ತದೆ. ಅದಕ್ಕೆ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾರೆ, ಪ್ರಾಯಶ್ಚಿತ್ತ ಮಾಡು ಅಂದರು. ಅತ್ಯಂತಿಕ ಅಲ್ಲ, ಆದರೂ ಕೂಡ ಪ್ರಾಯಶ್ಚಿತ್ತವನ್ನು ಮಾಡು. ಒಬ್ಬ ವೈದ್ಯನ ಹತ್ರ ಹೋಗ್ತೇವೆ. ವೈದ್ಯನ ಹತ್ರ ಹೋದಾಗ ನಮಗೆ ಆದ ಒಂದು ರೋಗವನ್ನು ಅವನ ಮುಂದೆ ಹೇಳಿಕೊಳ್ಳುತ್ತೇವೆ. ಹೇಳಿದಾಗ ಅವನು ಏನು ಮಾಡ್ತಾನೆ? ಕೊಡುವ ಔಷಧಿಗಳನ್ನು ಕೊಟ್ಟು ನಂತರದಲ್ಲಿ ಒಂದಿಷ್ಟು ಪಥ್ಯೆಯನ್ನು ಹೇಳ್ತಾನೆ. ಅವನು ಹೇಳ್ತಾನೆ, ಕೇವಲ ಔಷಧಿ ಉಪಯೋಗವಲ್ಲ, ಪಥ್ಯೆಯನ್ನೂ ಮಾಡ್ರಿ ಅಂತ ಹೇಳಿ. ಕೇವಲ ಪಥ್ಯೆ ಮಾಡ್ತೀನಿ ಅಲ್ಲ,
ಔಷಧಿಯನ್ನೂ ಕೂಡ ತೆಗೆದುಕೋ, ಪಥ್ಯೆಯನ್ನೂ ಮಾಡು. ಹಾಗೆ ನಾವು ಮಾಡುವ ಏನು ಪ್ರಾಯಶ್ಚಿತ್ತ ಇದೆಯಲ್ಲ, ಇದು ಏನಿದೆ, ಇದು ಪಥ್ಯ ಇದ್ದ ಹಾಗೆ ಅವಶ್ಯವಾಗಿ ನಾವು ಮಾಡಿಕೊಳ್ಳಲೇಬೇಕು. ಕೊನೆಗೆ ಔಷಧ ಯಾವುದು ಅಂದರೆ ಅದಕ್ಕೆ ಹೇಳಿದ್ರು, ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಏನೂ ಮಾಡಬೇಡ, ನೀನು ಉದ್ಧಾರ ಆಗಬೇಕು ಅಂದರೆ ನಾರಾಯಣ, ಕೃಷ್ಣ ಎನ್ನುವ ಏನು ನಾಮಗಳಿದೆಯಲ್ಲ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇಷಜ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಶ್ರೀಮದಾಚಾರ್ಯರು ಹೇಳ್ತಾರೆ, ಪ್ರತಿಜ್ಞೆ ಮಾಡಿ ಹೇಳ್ತೀನಿ ಅಂತಾರೆ. ಸತ್ಯಂ ಸತ್ಯಂ ವದಾಮ್ಯಹಂ, ಸತ್ಯವಾಗಿ ಪ್ರತಿಜ್ಞೆಯನ್ನ ಮಾಡಿ ಹೇಳ್ತೇನೆ. ನಿನಗೆ ದೊಡ್ಡ ರೋಗ ಬಂದಿದೆ ಗೊತ್ತು ಅಂದ್ರು. ಯಾವುದು? ಭವರೋಗ ನಿನಗೆ ಬಂದಿದೆ. ಈ ಭವರೋಗಕ್ಕೆ ಔಷಧ ಯಾವುದೂ ಅಲ್ಲ, ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜ. ಇದಕ್ಕೆ ದೊಡ್ಡ ಔಷಧ ಯಾವುದು? ಅಚ್ಯುತಾನಂದ ಗೋವಿಂದ, ಭಗವಂತನ ನಾಮಸ್ಮರಣೆ ಏನಿದೆಯಲ್ಲ, ಇದು ನಿಮಗೆ ಔಷಧಿ ಇದ್ದ ಹಾಗೆ ಅಂತೆ. ಅಚ್ಯುತ ಎನ್ನುವ ಒಂದು ಶಬ್ದ ವಾಕ್ಕನ್ನು ಶುದ್ಧಿಯನ್ನು ಮಾಡುತ್ತದೆ. ಅನಂತೇತಿ ಮನಃಪೂತಃ, ಅನಂತ ಎನ್ನುವ ಶಬ್ದ ಮನಸ್ಸನ್ನು ಸ್ವಚ್ಛವನ್ನಾಗಿ ಮಾಡುತ್ತದಂತೆ. ನೋಡ್ರಿ, ಅಚ್ಯುತ ಅನ್ರಿ ನಮಗೆ ಮಾತು ಶುದ್ಧಿ ಆಗ್ತದೆ. ಭಗವಂತನನ್ನ ಸ್ಮರಣೆಯನ್ನು ಮಾಡಿದರೆ, ಅಚ್ಯುತ ನಾಮಸ್ಮರಣೆಯನ್ನು ಮಾಡಿದರೆ ವಾಕ್ಶುದ್ಧಿ ಆಗ್ತದಂತೆ. ಅನಂತ ಎನ್ನುವ ಶಬ್ದವನ್ನು ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಮನಃಪೂತಃ, ಮನಸ್ಸು ಶುದ್ಧಿ ಆಗ್ತದೆ. ಗೋವಿಂದೇತಿ ತನುಃಪೂತಃ, ಗೋವಿಂದ ಅಂದರೆ ದೇಹ ಶುದ್ಧಿ ಆಗ್ತದಂತೆ. ಹಾಗಾಗಿ ಅಚ್ಯುತಾನಂತ ಗೋವಿಂದ ಎನ್ನುವ ಶಬ್ದ, ಭಗವಂತನ ನಾಮಸ್ಮರಣೆ ಇದು ಏನಿದೆಯಲ್ಲ, ಇದು ದೊಡ್ಡದಾದ ಔಷಧಿ. ನಮಗೆ ಬೇಕಾದ ಎಲ್ಲ ಪಾಪಗಳಿಗೂ ಕೂಡ ನಿವಾರಣೆಯನ್ನು ಮಾಡುವುದು ಯಾವುದು ಅಂದರೆ ಅದು ಭಗವನ್ ನಾಮಸ್ಮರಣೆ. ಅದಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ ಕೇಳು ಅಂತಾರೆ. ಕಾನ್ಯಕುಬ್ಜ ಎನ್ನುವ ದೇಶ, ಅಲ್ಲಿ ಅಜಾಮಿಳ ಎಂತಕ್ಕಂತಹ ಒಬ್ಬ ವ್ಯಕ್ತಿ, ಬ್ರಾಹ್ಮಣ, ಶುದ್ಧನಾಗಿರ್ತಕ್ಕಂತಹ ಬ್ರಾಹ್ಮಣ, ವೇದಾಂಗ ಪಾರಂಗ, ಪ್ರಾರಬ್ಧ ಯಾರನ್ನೂ ಕೂಡ ಬಿಟ್ಟಿದ್ದಲ್ಲ. ಒಂದು ಬಾರಿ ಅರಣ್ಯಕ್ಕೆ ಬಂದಿದ್ದಾನೆ. ಬಂದಾಗ ಒಬ್ಬ ದಾಸಿಯನ್ನ ನೋಡಿದ. ದಾಸಿಯ ಮೇಲೆ ಬಹಳ ಮನಸ್ಸನ್ನು ಇಟ್ಟಿದ್ದಾನೆ. ದಾಸಿಯ ಸಂಸರ್ಗ ಮಾಡಬೇಕು ಅಂತ ಇಚ್ಛೆಯನ್ನು ಪಟ್ಟ. ಆದರೆ ಆ ದಾಸಿ ಸಸ್ತ್ರೀಯವಳು. ಅವಳು ಹೇಳ್ತಾಳೆ, ಬೇಡ, ಯಾಕೆ ಅಂದರೆ ನೀನು ವೈಷ್ಣವ ಬ್ರಾಹ್ಮಣ, ನಿನಗೆ ಎಲ್ಲ ಸಂಸ್ಕಾರಗಳೂ ಕೂಡ ಆಗಿದೆ. ನಿನಗೆ ಎಲ್ಲ ಸಂಸ್ಕಾರ, ಗರ್ಭಾಧಾನದಿಂದಾಗಿ ಹಿಡಿದುಕೊಂಡು ಎಲ್ಲ ಸಂಸ್ಕಾರಗಳನ್ನು ಕೂಡ ನಿನಗೆ ಮಾಡಿದ್ದಾರೆ. ನಿನ್ನ ಉದರ ಭಗವಂತನ ನೈವೇದ್ಯದಿಂದಾಗಿ ಪೂತವಾಗಿ ಪರಿಪೂರ್ಣವಾಗಿ ಇದೆ. ನಿನ್ನ ಅವಯವಗಳೆಲ್ಲವೂ ಕೂಡ ಭಗವಂತನ ನಿರ್ಮಾಲ್ಯದಿಂದಾಗಿ ಅವು ಶುದ್ಧಿಯಾಗಿದೆ. ಹೀಗಾಗಿ ನೀನು ನನ್ನ ಸಂಘವನ್ನು ಮಾಡಬೇಡ ಅಂತ ಹೇಳ್ತಾಳೆ. ಆದರೂ ಕೂಡ ಅಜಾಮಿಳ ಕೇಳೋದಿಲ್ಲ. ಅವಳ ಸಂಘವನ್ನು ಮಾಡುವುದಕ್ಕೆ ಇಚ್ಛೆಯನ್ನು ಪಟ್ಟಿದ್ದಾನೆ. ಅವಳ ಸಂಘವನ್ನು ಮಾಡ್ತಾ ಇದ್ದಾನೆ. ಅಲ್ಲೇನೇ ಅನೇಕ ತಸ್ಯ ಪ್ರಸವಸಾಹ ಪುತ್ರ ತತಶೇಷಾಂತು ಯಾ ಅವಯವ, 10 ಮಕ್ಕಳನ್ನು ಪಡೆದಂತೆ. 10 ಮಕ್ಕಳನ್ನು ಪಡೆದು ಅವ್ರಿಗೆ ಒಳ್ಳೆಯ ಹೆಸರನ್ನು ಇಟ್ಟಂತೆ. ನಾಮಕರಣ ಮಾಡುವಾಗ ಒಳ್ಳೆ ಭಗವನ್ ನಾಮಗಳನ್ನೇ ಹೇಳ್ತಾ ಬಂದಂತೆ. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಚೆನ್ನಾದ ಹೆಸರಿಡಬೇಕಂತೆ. ಅರ್ಥಪೂರ್ಣವಾದ ಹೆಸರಿಡ್ಬೇಕ್ರಿ. ನಿರರ್ಥಕವಾದ ಹೆಸರಿಟ್ಟಿರ್ತಾರೆ, ಆ ಹೆಸರಿಗೆ ಅರ್ಥ ಇರೋದಿಲ್ಲ. ಚಿಂಟು ಅಂತ ಇಟ್ಟಿರ್ತಾರೆ, ಅದಕ್ಕೆ ಏನು ಹೆಸರು ಅರ್ಥನೋ ಗೊತ್ತಿಲ್ಲ ಇದುವರೆಗೂ ಕೂಡ. ಹಾಗೆಲ್ಲ ಹೆಸರು ಇಡಬಾರದು ಅಂತ ಬೆಳೀತಾರೆ. ಯಾಕೆ? ಮಕ್ಕಳಿಗೆ ಶ್ರೇಯಸ್ಸು ಆಗಲಿ ಎನ್ನುವ ಒಂದು ಸಂಸ್ಕಾರ ಅದು. ಆ ಸಂಸ್ಕಾರದಲ್ಲಿ ನಾವೇನೋ ಹೆಸರುಗಳನ್ನು ಇಡುತ್ತೇವೆ. ಪಾಪ ಎಲ್ಲ ಬಹಳ ಖರ್ಚು ಮಾಡಿದ್ದ. ನಾನೇ ಹೋಗಿದ್ದೆ ನಾಮಕರಣವನ್ನು ಮಾಡಿಸೋದಕ್ಕಾಗಿ. ಕೊನೆಗೆಲ್ಲ ಇಷ್ಟೆಲ್ಲ ಮಾಡಿದ್ದಾನೆ, ಏನು ಹೆಸರು ಆಯ್ಕೆ ಮಾಡಿದ್ದಾನೆ ನಾ ವಿಚಾರ ಮಾಡಿದೆ. ಅದ್ವೈತ್ ಅಂತ ಹೆಸರಿಟ್ಟಿದ್ದ ಮಹಾರಾಯ. ಅದ್ವೈತ್ ಅಂತ ಹೆಸರಿಟ್ಟ. ಶೂನ್ಯ ಅಂತ ಅರ್ಥ ಅದಕ್ಕೆ. ಹೀಗೆಲ್ಲವನ್ನೂ ಕೂಡ ಹೆಸರನ್ನು ಇಡುತ್ತಾರೆ. ಆದರೆ ಪಾಪ ಎಲ್ಲ ಮಕ್ಕಳಿಗೂ ಕೂಡ ಚೆನ್ನಾಗಿರ್ತಕ್ಕಂಥ ಹೆಸರುಗಳನ್ನು ಇಟ್ಟಿದ್ದಾನೆ. ಕೊನೆಯ ಮಗನಿಗೆ ನಾರಾಯಣ ಅಂತಿಟ್ಟ. ದಾಸಿ ಕಾಲಾಂತರದಲ್ಲಿ ಮರಣವನ್ನು ಹೊಂದಿದ್ದಾಳೆ. ಇವನಿಗೂ ಕೂಡ ಮುಪ್ಪು ಬಂದಿದೆ. ತಾಯಿನ್ನೇನು ಪ್ರಾಣವನ್ನು ತ್ಯಾಗ ಮಾಡಬೇಕು. ಆ ಸಂದರ್ಭ ಬಂತು.
ತಾನು ಯಮದೂತರು ಬಂದು ನಿಂತಿದ್ದಾರೆ, ಯಮದೂತರ ದರ್ಶನವಾಯಿತು, ಅವರ ಘೋರವಾಗಿರತಕ್ಕಂತಹ ರೂಪವನ್ನು ನೋಡಿದ, ಜ್ಞಾನ ಬಂತು ಅವನಿಗೆ. ಇನ್ನೇನು ನಾನು ಹೋಗ್ತೇನೆ ಅಂತ ಗೊತ್ತಾಗಿ ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಕ್ವಯಂ, ದೂರದಲ್ಲಿ ಆಟ ಆಡ್ತಕ್ಕಂತಹ ಆ ಮಗುವನ್ನ ನಾರಾಯಣ ಅಂತ ಹೇಳಿ ಕರೆದಿದ್ದಾನೆ. ಅಷ್ಟರಲ್ಲಿ ವಿಷ್ಣು ದೂತರು ಬಂದು ನಿಂತುಬಿಟ್ರು ಅಷ್ಟೇ. ದೇವತೆಗಳು ಬಂದಿದ್ದಾರೆ, ಶಂಖ ಚಕ್ರ ಗದಾ ಪದ್ಮವನ್ನು ಧಾರಣೆಯನ್ನು ಮಾಡಿಕೊಂಡು ಸುರದ್ರೂಪ ದೇವತೆಗಳು ಬಂದರು. ಅವರು ಬಂದು ನಿಂತಿದ್ದಾರೆ. ಇವನಿಗೆ ಆಶ್ಚರ್ಯ, ಯಾರು ಕರ್ಕೊಂಡು ಹೋಗ್ತಾರೋ ಅಂತ ಹೇಳಿ. ಯಾಕೆಂದರೆ ದೇವದೂತರು ಬಂದಿದ್ದಾರೆ, ವಿಷ್ಣುದೂತರು ಬಂದಿದ್ದಾರೆ, ನಾನು ಯಾರು ಪಾಲು ಅಂತ ಅವನಿಗೆ ವಿಚಾರ ಬಂತು. ವಿಚಾರ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಇವರಿಬ್ಬರಿಗೂ ಕೂಡ ವಾಗ್ವಾದ ಪ್ರಾರಂಭ ಆಯಿತು. ವಿಷ್ಣುದೂತರಿಗೂ ದೇವದೂತರಿಗೂ ಪ್ರಾರಂಭವಾಯಿತು. ಆ ವಿಷ್ಣುದೂತರು ಕೇಳ್ತಾರೆ, ನೀವು ಯಾಕೆ ಬಂದ್ರಿ ಇಲ್ಲಿ ಎಂದರು. ಇಲ್ಲ, ಇವನು ಮಹಾಪಾಪಿ, ಆ ದಾಸಿಯ ಸಂಸರ್ಗವನ್ನು ಮಾಡಿದ್ದಾನೆ, ಅಮೇಧ್ಯವನ್ನು ಪಾನವನ್ನು ಮಾಡಿದ್ದಾನೆ, ಅಭಕ್ಷ ಭಕ್ಷಣವನ್ನು ಮಾಡಿದ್ದಾನೆ, ಅಪೇಯ ಪಾನವನ್ನು ಮಾಡಿದ್ದಾನೆ. ಹೀಗಾಗಿ ಇವನನ್ನು ಕರೆದುಕೊಂಡು ಹೋಗೋದಕ್ಕೆ ನಾವು ಬಂದಿದ್ದೇವೆ ಅಂತ. ಯಮದೂತರನ್ನ ಕುರಿತು ದೇವದೂತರು ಅಂತಾರೆ, ಧರ್ಮ ಯಾವುದು ಅಂತ ಕೇಳುತ್ತಾರೆ. ಧರ್ಮ ಅಂದರೆ ಯಾವುದು, ಅಧರ್ಮ ಅಂದರೆ ಯಾವುದು? ನಾವು ಮಾಡಿದ ಪಾಪಗಳಿಗೆ ಯಾರು ಸಾಕ್ಷಿ ಅಂತಾರೆ ಅವರು. ಇದು ಚಲೋ ರೀ, ನಮಗೆ ಯಾರೂ ಸಾಕ್ಷಿನೇ ಇಲ್ಲ ಅಂದರೆ ಗೆದ್ದು ಹೋದ್ವಿ ಅಂತ ಇಟ್ಕೊಂಡ್ಬಿಡ್ತೀವಿ. ಯಾಕೆಂದ್ರೆ ನಾವು ಮಾಡಿದ ಪಾಪಕ್ಕೆ ಯಾರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋದಾದರೆ ಆರಾಮಾಗಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆರಾಮಾಗಿದ್ದು ಬಿಡ್ಬೋದು. ಹಾಂ, ಆದರೆ ದೇವದೂತರು ಯಮದೂತರನ್ನು ಕೇಳ್ತಾರೆ, ಇದಕ್ಕೆ ಯಾರು ಸಾಕ್ಷಿ, ಧರ್ಮ ಅಂದರೆ ಯಾವುದು ಅಂತ ನಿಮ್ಮ ಯಮನನ್ನು ಕೇಳಿಕೊಂಡು ಬರ್ರಿ ಅಂದಾಗ ಆ ಯಮದೂತರು ಅಂತಾರೆ, ನಮಗೆ ಗೊತ್ತು ಅಂದರು. ಯಾವುದು? ವೇದ ಪ್ರಣಯಿತೋ ಧರ್ಮ ಅಧರ್ಮ ತದ್ವಿಪರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂ ವಿರುತು ಶುಶ್ರುಮ. ವೇದ ಯಾವುದನ್ನು ಹೇಳ್ತದೆಯೋ ಅದೇ ಧರ್ಮ. ವೇದ ಯಾವುದನ್ನು ಮಾಡಬೇಡ ಅಂತ ಹೇಳಿದೆಯೋ ಅದು ಅಧರ್ಮ. ಹಾಗಾಗಿ ವೇದ ಪ್ರಣಯಿತೋ ಧರ್ಮ. ಹಾಗಾದರೆ ವೇದ ಯಾರು ಅಂತ ಕೇಳಿದರು. ವೇದೋ ನಾರಾಯಣ ಸಾಕ್ಷಾತ್. ವೇದ ಅಂದರೆ ಬೇರೆ ಯಾರು ಅಲ್ಲ, ಅವನೇ ನಾರಾಯಣ, ಭಗವಂತನೇ ವೇದ ಸ್ವರೂಪನಾಗಿ ನಿಂತುಕೊಂಡಿದ್ದಾನೆ. ಹೇಳ್ತಾ ಹೋದರೆ ಬಹಳ ವಿಷಯಗಳು ಉಂಟು. ವೇದ ಅನಾದಿ ನಿತ್ಯ ಇದು. ಹಾಗಾಗಿ ಇದನ್ನು ಯಾರೂ ಕೂಡ ರಚನೆ ಮಾಡಿದವರಿಲ್ಲ. ಭಾಗವತ ರಚನೆ ಮಾಡಿದವರು ವೇದವ್ಯಾಸ ದೇವರು ಅಂತ ಹೇಳ್ಬೋದು. ಮಹಾಭಾರತ ರಚನಾಕರ್ತರು ವೇದವ್ಯಾಸ ದೇವರು. ಆದರೆ ವೇದವನ್ನು ರಚನೆ ಮಾಡಿದವರು ಯಾರು? ಯಾರೂ ಕೂಡ ಇಲ್ಲ. ಅನಾದಿ ನಿತ್ಯದಿಂದಲೂ ಕೂಡ ಇರತಕ್ಕಂಥದ್ದು ಅಪೌರುಷೇಯವಾದದ್ದು. ಪೌರುಷೇಯ ಗ್ರಂಥ ಅಲ್ಲ ಅದು, ಅಪೌರುಷೇಯವಾದದ್ದು. ಹಾಗಾದ್ಮೇಲೆ ಇದಕ್ಕೆ ಹೇಗೆ ಅಂತ, ವೇದವನ್ನು ನಾರಾಯಣ ಮಾಡಿದ ಅಂತ ಭಾಗವತ ಹೇಳ್ತದಲ್ಲ, ವೇದವನ್ನು ನಾರಾಯಣ ಹೇಗೆ ಮಾಡಿದ ಅದಕ್ಕೆ ಹೇಳ್ತಾರೆ ವೇದಾನಂ ಪ್ರಥಮೋ ವಕ್ತ. ಅವನೇನು ಮಾಡಿದ್ದಲ್ಲ, ಅನಾದಿ ನಿತ್ಯ, ಅದು ಭಗವತ್ ಸ್ವರೂಪ. ಆದರೂ ಕೂಡ ವೇದವನ್ನು ನಾರಾಯಣ ಅಂತ ಕರೀತಾರೆ. ಯಾಕೆ? ಹೀಗೆಲ್ಲ ಜಗತ್ತಿನಲ್ಲಿ ಉಂಟ್ರಿ. ಯಾರು ಯಾವ ವಸ್ತುವನ್ನು ಪ್ರಥಮತಃ ಅದನ್ನು ಕಂಡು ಹಿಡಿತಾರೋ ಅದಕ್ಕೆ ಅವರ ಹೆಸರನ್ನು ಕೊಡ್ತೇವೆ ಅಷ್ಟೇ. ಹೌದಲ್ವ? ಹಾಂ, ವಾಚ್ ಕಂಡು ಹಿಡಿದ, ಆದ್ದರಿಂದಾಗಿ ಅವನ ಹೆಸರನ್ನೇ ವಾಚಿಗೆ ಕೊಟ್ಟರು ಅಷ್ಟೇ. ಹಾಗಾಗಿ ಯಾವ ವಸ್ತುವನ್ನು ಯಾರು ಪ್ರಥಮತಃ ಅದನ್ನು ಕಂಡು ಹಿಡಿತಾರೋ ಅವರ ಹೆಸರು ಬರ್ತದೆ. ಹಾಗೆ ವೇದವನ್ನು ಮೊದಲು ಉಚ್ಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಭಗವಂತ ಅಷ್ಟೇ. ಆದ್ದರಿಂದಾಗಿ ವೇದವನ್ನು ನಾರಾಯಣ, ವೇದೋ ನಾರಾಯಣ ಸಾಕ್ಷಾತ್, ವೇದವನ್ನು ನಾರಾಯಣ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಈ ನಾವು ಮಾಡಿರ್ತಕ್ಕಂತಹ ಪಾಪಗಳಿಗೆ ಯಾರೂ ಕೂಡ ಸಾಕ್ಷಿ ಹೇಳೋರಿಲ್ಲ ಅಂದ್ರೆ ನಾವು ಆರಾಮಾಗಿರ್ತೀವಿ ರೀ. ಆದರೆ ಯಮಲೋಕದೊಳಗೆ ಒಂದಿಷ್ಟು ಮಂದಿನ ಲಿಸ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ ರೀ ಪಾಪ. ನಾವು ಹೋಗುವಾಗ ಅವರು ಹಿಂದೆ ಬರ್ತಾರೆ ನಮ್ಮಿಂದ ಸಾಕ್ಷಿ ಹೇಳಕ್ಕೆ. ಯಾರು? ಸೂರ್ಯ, ಅಗ್ನಿ, ಮರುದ್ಗಾವ, ಸೋಮ, ಸಂಧ್ಯಾ, ಅಹನಿ. ಸಂಧ್ಯಾ ಕಾಲಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು,
ಪ್ರಾತಃ ಕಾಲಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು, ಮಧ್ಯಾಹ್ನಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ, ರಾತ್ರಿ ಅಭಿಮಾನಿಯಾಗಿರ್ತಕ್ಕಂತಹ ದೇವೆ, ಗಾವಹ ಗೋವುಗಳು ಅಲ್ಲಿ ಒಂದು ಸಾಕ್ಷಿಯನ್ನು ಹೇಳುತ್ತದಂತೆ. ಹೀಗೆಲ್ಲವನ್ನೂ ಕೂಡ ಕಾಲಹ ಕಾಲಾಭಿಮಾನಿಯಾಗಿರ್ತಕ್ಕಂಥ, ಎಲ್ಲಿ ಮಾಡ್ರಿ ಪಾಪವನ್ನು ಮಾಡೋಣ, ಯಾವುದರ ಒಂದು ಕಾಲದಲ್ಲೇ ಮಾಡಬೇಕಲ್ಲ. ಆ ಕಾಲಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಬಂದ್ಬಿಡ್ತಾನಂತಷ್ಟೇ, ಇವನು ಈ ಕಾಲದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪಾಪವನ್ನು ಮಾಡಿದ್ದಾನೆ. ಸುಮ್ಮನೆ ಸಾಕ್ಷಿ ಎಲ್ಲ ಲೈವ್ ತೋರಿಸ್ಬಿಡ್ತದೆ ಆ ಕಾಲ. ಭಗವಂತನ ಅದ್ಭುತವಾದ ವ್ಯಾಪಾರ ಅದು. ಆ ಕಾಲವನ್ನೂ ಕೂಡ ನಾವು ಹೋದ ಕಾಲಕ್ಕೆ ತೋರಿಸುವ ಒಂದು ಅದ್ಭುತವಾದ ಶಕ್ತಿ ಭಗವಂತನಿಗೆ ಉಂಟು. ಇದೇ ಕಾಲದಲ್ಲಿ ಇಷ್ಟು ಪುಣ್ಯವನ್ನು ನೀನು ಮಾಡಿದ್ದೀಯಾ, ಈ ಕಾಲದಲ್ಲಿ ಇಷ್ಟು ಪಾಪವನ್ನು ನೀನು ಮಾಡಿದ್ದೀಯಾ ಎನ್ನುವ ಕಾಲಾಭಿಮಾನಿ ದೇವತೆ ಬಂದು ಆ ಕಾಲವನ್ನೇ ನಿನ್ನ ಮುಂದೆ ಇಡುತ್ತಾನೆ. ಇದು ಭಗವಂತನ ಒಂದು ಶಕ್ತಿ. ಹೀಗಾಗಿ ಯಾರನ್ನು ಬಿಟ್ಟು ನಾವು ಪಾಪವನ್ನು ಮಾಡೋದಕ್ಕೆ ಸಾಧ್ಯ? ಇಷ್ಟೆಲ್ಲವನ್ನು ಕೂಡ ಲಿಸ್ಟನ್ನು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ದೇವದೂತರು ಅಂತಾರೆ, ನೋಡ್ರಿ, ಯದ್ಯದಾಚರತಿ ಶ್ರೇಷ್ಠ ತದ್ದದೇವ ಇತರೋ ಜನ. ಜ್ಞಾನಿಗಳು ಯಾವುದನ್ನು ಮಾಡ್ತೇವೋ ಅದನ್ನು ನೋಡಿ ಉಳಿದ ಎಲ್ಲ ಜನರು ಕೂಡ ಮಾಡ್ತಾರೆ. ಇವನು ಒಳ್ಳೆಯ ಪುಣ್ಯವಂತ. ಯಾವಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡಿದನೋ ಆವಾಗ ಎಲ್ಲ ಪಾಪಗಳೂ ಕೂಡ ಹೊರಟು ಹೋಗಿವೆ ಇವನದು. ಅಂತ್ಯಕಾಲದಲ್ಲಿ ಭಗವಂತ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ದರಿಂದಾಗಿ ಎಲ್ಲ ಪಾಪವನ್ನು ಕೂಡ ಯಾವ ಅಜಾಮಿಳ ಕಳೆದುಕೊಂಡಿದ್ದಾನೆ. ಸಂಕೇತ್ಯಂ ಪಾರಿಹಾಸ್ಯಂ ತೋಪಂ ಹೇಳನಮೇವ ವೈಕುಂಠ ನಾಮಗ್ರಹಣಂ ಅಶೇಷ ಅಗಹರಂ ವಿದುಹು. ವಿಷ್ಣುದೂತರು ಅಂತಾರೆ, ಭಗವಂತನ ನಾಮಸ್ಮರಣೆಯನ್ನು ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಮಾಡೋದು ಮುಖ್ಯ ಅಂದರು ಅಷ್ಟೇ. ಹೇಗೆ ಮಾಡ್ತೀವೋ ಮಾಡ್ಕೋ ನೀನು. ಸಾಂಕೇತ್ಯಂ ಪಾರಿಹಾಸ್ಯಂ ಸ್ತೋಪಂ ಹೇಳನಮೇವ. ನನ್ನ ಮಗಗೆ ಹೆಸರಿಟ್ಟಿನಿ ನಾರಾಯಣ ಅಂತ ಕರೆದ್ರೂ ಪುಣ್ಯ ಅಂತೆ. ಹೀಗೆಲ್ಲ ಮಾಡ್ತಿರ್ತಾರೆ. ಬಹಳ ತಳ್ಳಗಿದ್ರು ಅಂದ್ರೆ ಅವ್ರಿಗೆ ಹಾಸ್ಯ ಅಪಹಾಸ್ಯ ಮಾಡ್ಲಿಕ್ಕೂ ಕರೆಯೋರು ಇರ್ತಾರೆ. ಆಚಾರ ಹೊಂಟ್ರು ನೋಡ್ರಿ ನಾರಾಯಣಾಚಾರು ಅಂತಾರ. ಯಾಕೆಂದ್ರೆ ಪಾಪ ಅಷ್ಟು ಬಡಕಿದ್ದಾರೆ, ಏನೋ ಒಂದು ರೀತಿ ಇದ್ದಾರೆ ಅಂತ. ಹಾಗೆ ಹೇಳಿದ್ರು ಕೂಡ ಪುಣ್ಯ ಬರುತ್ತದೆ ಅಂತದ್ರಿ. ಸಾಂಕೇತ್ಯಂ ಪಾರಿಹಾಸ್ಯಂ ಹೇಳನಮೇವಾಹ ವೈಕುಂಠ ನಾಮಗ್ರಹಣಂ. ಒಟ್ಟು ಹೇಳ್ರಿ ಅಷ್ಟೇ, ನಾಮಸ್ಮರಣೆಯನ್ನು ಮಾಡ್ರಿ. ಹೇಗೆ ಮಾಡ್ತೀರೋ ಮಾಡ್ರಿ, ಒಟ್ಟು ನಾಮಸ್ಮರಣೆಯನ್ನ ನೀವು ಮಾಡ್ರಿ. ನಾಮಸ್ಮರಣೆ ಮಾಡಿದರೆ ಸಾಕು, ಸರ್ವ ಪಾಪಗಳು ಕೂಡ ಕಳೆದು ಹೋಗ್ತವೆ. ಕಲಿಯುಗದ ಹರಿನಾಮವನೆಂದರೆ ಹೇಳಿದ ಹಾಗೆ ಎಲ್ಲ ಪಾಪಗಳು ಕೂಡ ಹೋಗಿಬಿಡುತ್ತದೆ. ಹಾಗಾಗಿ ಮಾಡ್ರಿ. ಅವನು ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ದಾನೆ. ಹೀಗಾಗಿ ಎಲ್ಲ ಪಾಪಗಳಿಂದಲೂ ಕೂಡ ನಿರ್ಮುಕ್ತನಾಗಿದ್ದಾನೆ. ಹಾಗಾಗಿ ವಿಷ್ಣುದೂತರಾಗಿರ್ತಕ್ಕಂತಹ ನಾವು ಅವನನ್ನು ಕರೆದುಕೊಂಡು ಹೋಗ್ತೇವೆ ಅಂತ ಹೇಳಿ ವಿಷ್ಣುದೂತರು ಅಂತ ಇದ್ದಾರೆ. ಆದರೆ ಭಾಗವತಕ್ಕೆ ಶ್ರೀಮದಾಚಾರ್ಯರು ಹೇಳುವಾಗ ಅಂತಾರೆ, ಸರ್ವತಾ ಹಗಹರಂ ವಿಷ್ಣೋಹೋ ನಾಮ ತದ್ಭಕ್ತಿಪೂರ್ವಕಂ ಅಂತ ಹೇಳ್ತಾರೆ. ಹೇಳ್ರಿ, ಭಾಗವತ ಹೇಳಿದೆ ಭಗವಂತನ ನಾಮಸ್ಮರಣೆಗೆ ಅಷ್ಟು ಬೆಲೆ ಇದೆ ಎನ್ನುವುದರಲ್ಲಿ ಭಾಗವತದ ತಾತ್ಪರ್ಯ. ಆದರೆ ಸುಮ್ಮನೆ ಏನೋ ಕರಿತೀನಿ ಅಂತ ಕರಿಬೇಡ್ರಿ. ನಾಮಸ್ವಾಮಿತಯ ವಿಷ್ಣೋಹೋ. ಇದಕ್ಕೆ ನಾಮಕ್ಕೆ ಸ್ವಾಮಿ ಯಾರು? ಭಗವಂತ. ನಾರಾಯಣ ಎನ್ನುವ ಶಬ್ದಕ್ಕೆ ಅರ್ಥ ಭಗವಂತ. ಕೃಷ್ಣ ಎನ್ನುವ ಶಬ್ದಕ್ಕೆ ಅರ್ಥ ಕೃಷ್ಣ, ಭಗವಂತ ಎನ್ನುವ ನಾಮಸ್ವಾಮಿತಯ. ಇದಕ್ಕೆ ಸ್ವಾಮಿ ಯಾರು? ಭಗವಂತ. ಶಬ್ದಸ್ಯ ಹಿ ಬ್ರಹ್ಮಣ ಏಷಪಂತಹ ದ್ವಿತೀಯ ಸ್ಕಂದದಲ್ಲಿ ಹೇಳುವಾಗ ಹೇಳ್ತಾರೆ, ಸರ್ವ ಶಬ್ದಗಳಿಗೂ ಕೂಡ ನಿಯಾಮಕನಾದ ವ್ಯಕ್ತಿ, ಎಲ್ಲ ಶಬ್ದಗಳಿಂದಲೂ ಕೂಡ ಕರೆಸಿಕೊಳ್ಳುವ ವ್ಯಕ್ತಿ ಯಾರು ಅಂದರೆ ಭಗವಂತ ಅಂತಾರೆ. ನಾವು ಹೆಸರಿಟ್ಕೊಂಡು ಕೂತೀವಿ ಅಷ್ಟೇ, ಏನೂ ಉಪಯೋಗ ಇಲ್ಲ ಅಷ್ಟೇ. ಕ್ಷೀರಸಾಗರ ಭಟ್ ಅಂತ ಹೆಸರು ದೊಡ್ಡ ಇಷ್ಟು ಉದ್ದ ಇಟ್ಕೊಂಡಿರ್ತಾರೆ. ಮನೆಯೊಳಗೆ ಮಜ್ಜಿಗೆ ಗತಿ ಇರೋದಿಲ್ಲ, ತೊಗೊಂಡು ಏನು ಮಾಡಬೇಕು? ಹೌದಲ್ವ? ಹಾಗಾಗಿ ನಿಜವಾದೂ ಕೂಡ ಕ್ಷೀರಸಾಗರ ಭಟ್ ಯಾರು ಅಂದ್ರೆ ನಮ್ಮಪ್ಪ ಅಷ್ಟೇ. ಕ್ಷೀರಸಾಗರದಲ್ಲಿ ಮಲಗಾನಲ್ಲ, ಅವನೇ ನಿಜವಾದ ಕ್ಷೀರಸಾಗರ ಭಟ್ಟ. ಹಾಗಾಗಿ ಎಲ್ಲ ಹೆಸರುಗಳೂ ಕೂಡ ಯಾರನ್ನ ತಿಳಿಸಿಕೊಡುತ್ತದೆ? ನಾಮಸ್ವಾಮಿತಯ, ಭಗವಂತನನ್ನೇ ತಿಳಿಸಿಕೊಡುತ್ತದೆ ಎನ್ನುವ ಬುದ್ಧಿ ಇಟ್ಟುಕೊಂಡು ಯಾರು ಭಗವಂತ ನಾಮಸ್ಮರಣೆಯನ್ನು ಮಾಡುತ್ತಾರೋ ಅವರೆಲ್ಲ ಪಾಪಗಳೂ ಕೂಡ ಹೋಗ್ತಾ ಬಂತೆ. ಇನ್ನೊಂದು ಕಡೆಯಲ್ಲಿ ಹೇಳುವಾಗ ಹೇಳ್ತಾರೆ, ಭಗವಂತನ ನಾಮಸ್ಮರಣೆಯನ್ನ ಮಾಡಿದರೆ ಕಲಿಯೂ ಕೂಡ ಅಷ್ಟು ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲಂತೆ. ಅಷ್ಟು ಪಾಪಗಳು ಪರಿಹಾರವಾಗ್ತದೆ ಭಗವಂತನ
ನಾಮಸ್ಮರಣೆಯಿಂದ ಎನ್ನುವ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಪಾಪಗಳೂ ಕೂಡ ಹೋಗಿಬಿಟ್ಟಿದೆ. ಹಾಗಾಗಿ ಅವನನ್ನು ನಾವು ಕರೆದುಕೊಂಡು ಹೋಗ್ತೇವೆ ಅಂತ ಹೇಳಿ ವಿಷ್ಣುದೂತರು ಹೇಳ್ತಾ ಇದ್ದಾರೆ. ಯಮದೂತರಂದರು ಸ್ವಲ್ಪ ತಡೀರಿ, ನಮ್ಮ ಅಪ್ಪನ ಹತ್ರ ಹೋಗಿ ಬಂದ್ಬಿಡ್ತೀವಿ ಅಂದರು. ನಾವಿಬ್ಬರು ಗುದ್ದಾಡೋದು ಬೇಡ, ಈ ಅಜಾಮಿಳನನ್ನು ಯಾರು ಕರ್ಕೊಂಡು ಹೋಗ್ಬೇಕು, ನೀವೋ ನಾವು ಕನ್ಫರ್ಮ್ ಮಾಡ್ಕೊಂಬಂದ್ಬಿಡ್ತೀವಿ ಅಂದರು ಅವರು. ತಕ್ಷಣ ಯಮದೂತರು ಬಂದಿದ್ದಾರೆ. ದೂತರು ಬಂದು ಯಮನ ಹತ್ತಿರ ಕೇಳ್ತಾರೆ, ಏನಿದು ಅಂದರು. ಏನಾಯಿತು? ಇಲ್ಲ, ಅಜಾಮಿಳನ ಹತ್ರ ಹೋದ್ವಿ, ಅಲ್ಲಿ ವಿಷ್ಣು ದೂತರು ಅಂತ ಯಾರೋ ಬಂದು ಕೂತಾರ, ಅವ್ರು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅವ್ರು ಅಂತಾರೆ. ಅವನು ಯಾರಿಗೆ ಸಂಬಂಧಪಟ್ಟವನು? ನೀನೇ ಒಬ್ಬ ನಿಯಾಮಕ ಅಂತ ನಾವು ತಿಳಿದಿದ್ದೇವೆ ಅಂತಾರೆ ಪಾಪ ಇವರು. ನೀನೇ ಎಲ್ಲರಿಗೂ ಕೂಡ ನಿಯಾಮಕನಾದ ವ್ಯಕ್ತಿ, ಧರ್ಮವನ್ನು ತಿಳಿದವನು ನೀನು ಅಂತ ನಾವು ತಿಳಿದಿದ್ದೇವೆ, ಆದರೆ ಯಾರೋ ಬಂದಿದ್ದಾರೆ ಹೇಗೆ ಅಂತ ಕೇಳಿದಾಗ ಆ ಯಮ ಅಂತಾನೆ, ಪರೋ ಮದನ್ಯೋ ಜಗತಸ್ತಸ್ತು ತಶ್ಚ ಭೂತಂ ಪ್ರೋತಂ ಪಡವತ್ಯತ್ರ ವಿಶ್ವಂ. ಏನೋ ನಾನೇನಾ ನಿಯಾಮಕ? ಅಲ್ಲ ಅಂದ. ನನ್ನಕ್ಕಿಂತಲೂ ಕೂಡ ಧರ್ಮವೇತ್ತ ಅವನು ಭಗವಂತ, ಧರ್ಮದ ಮೂರ್ತಿ ಅವನು ಭಗವಂತ. ಪರೋ ಮದನ್ಯ, ನನ್ನಿಂದಲೂ ಕೂಡ ಭಿನ್ನನಾದ ಶ್ರೇಷ್ಠನಾದ ಸರ್ವೋತ್ತಮನಾದ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಯಾರು? ಭಗವಂತ. ಅವನು ಹೇಗಿದ್ದಾನೆ? ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪಿಸಿಕೊಂಡು ಇದ್ದಾನೆ. ಸರ್ವತ್ರ ಭಗವಂತ ವ್ಯಾಪಿಸಿಕೊಂಡು ಇದ್ದಾನೆ. ಅದಕ್ಕೆ ಒಂದು ಉದಾಹರಣೆಯನ್ನು ಯಮ ಕೊಡ್ತಾನೆ. ಒಂದು ಬಟ್ಟೆ ತೋರಿಸ್ತಾನೆ ಯಮದೂತರಿಗೆ, ಇದರಲ್ಲಿ ಎಲ್ಲಿ ದಾರಗಳು ಇವೆ ತೋರಿಸ್ರಿ ಎಂದ. ಅವರಂದ್ರು, ದಾರ ಬಿಟ್ಟು ಬಟ್ಟೆ ಎಲ್ಲಿದರಿ ಅಂದರು ಅವರು. ಓತಂ ಪ್ರೋತಂ, ಎಲ್ಲ ಕಡೆಯಲ್ಲಿಯೂ ಕೂಡ ಬಟ್ಟೆ ತುಂಬ ದಾರಗಳು ಉಂಟು. ಓತಂ ಪ್ರೋತಂ, ಹೊಲೆಯುವಾಗ ಹಾಕುವಾಗ ಹೇಗೆ ಹಾಕಿದ್ದಾನೆ ಅವನು, ಹೀಗೂ ಹಾಕಿದ್ದಾನೆ ಹೀಗೂ ಹಾಕಿದ್ದಾನೆ. ಓತಂ ಪ್ರೋತಂ ಪಡವದ್ ಎತ್ರ ವಿಶ್ವಂ, ಎಲ್ಲ ಕಡೆಯಲ್ಲಿಯೂ ಕೂಡ ದಾರ ವ್ಯಾಪಿಸಿರೋದರಿಂದಲೇ ಬಟ್ಟೆ. ಹಾಗೆ ಭಗವಂತನೂ ಕೂಡ ಹೇಗಿದ್ದಾನೆ, ಇಡೀ ಜಗತ್ತಿನ ತುಂಬ ಎಲ್ಲ ಕಡೆಯಲ್ಲಿಯೂ ಕೂಡ ಓತಪ್ರೋತನಾಗಿ ಭಗವಂತ ಅವನು ವ್ಯಾಪಿಸಿ ಇದ್ದಾನೆ. ಅವನೇ ಧರ್ಮವನ್ನು ನಿಜವಾದ ನಿಯಾಮಕ. ನಾನು ಧರ್ಮರಾಜ, ಆದರೆ ರಾಜನಿಗೂ ರಾಜ ಅವನು ಮಹಾರಾಜ, ನಮ್ಮಪ್ಪ ಭಗವಂತ. ಹಾಗಾಗಿ ಧರ್ಮವನ್ನು ನಾನೂ ಕೂಡ ಪರಿಪೂರ್ಣ ತಿಳಿದಿಲ್ಲ ಅಂತಾನೆ ಯಮದೇವರು. ನೋಡ್ಕೊಳ್ರಿ, ಹೌದು, ಸತ್ಯವಾದ ಮಾತು ಇದು. ಯಮದೇವರಿಗೂ ಕೂಡ ಪರಿಪೂರ್ಣವಾದ ಧರ್ಮದ ಜ್ಞಾನ ಇಲ್ಲ. ಅವರು ಅಂತಾರೆ, ಎಷ್ಟೋ ಕಡೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ಧರ್ಮರಾಜ ಎಲ್ಲ ಯುದ್ಧ ಮುಗಿದ ಮೇಲೆ ಕೃಷ್ಣ ಪರಮಾತ್ಮ ಪಾಂಡವರನ್ನು ರಾಜ್ಯದಲ್ಲಿ ಕೂಡಿಸಬೇಕಾದ ಧರ್ಮರಾಜನಿಗೆ ಹೇಳಿದ, ಇಂದಿನಿಂದಾಗಿ ಈ ರಾಜ್ಯ ನಿಂದು, ನೀನು ಸಂರಕ್ಷಣೆಯನ್ನು ಮಾಡು ಅಂತ ಹೇಳಿ. ಧರ್ಮರಾಜ ಅಂತಾನೆ, ಇದರ ಮೇಲೆ ನಾನು ಕೂಡಲಿಕ್ಕೆ ಆಗೋದಿಲ್ಲ ಅಂದ. ಯಾಕೆಂದರೆ ಇಷ್ಟೆಲ್ಲ ಬಂಧು ಬಾಂಧವರನ್ನು ಸಂಹಾರ ಮಾಡಿದ್ದೇನಲ್ಲ, ಆ ಪಾಪದ ಭೀತಿ ನನಗೆ ಕಾಡ್ತಾ ಇದೆ ಅಂದ. ಕೃಷ್ಣ ಅಂದ, ನೀ ತಪ್ಪು ಮಾಡಿಲ್ಲ ಅಂದ. ಆದರೆ ಧರ್ಮರಾಜ ನಾನು ತಪ್ಪು ಮಾಡಿದೆ ಅಂದ. ನೋಡ್ಕೊಳ್ರಿ ಹೇಗಿದೆ. ಹೀಗಾಗಿ ಧರ್ಮರಾಜನಿಗೂ ಕೂಡ ಪರಿಪೂರ್ಣವಾದ ಧರ್ಮದ ಬಗ್ಗೆ ಅರಿವನ್ನು ಕೊಟ್ಟವನು ಭಗವಂತ. ಅವನ ಯೋಗ್ಯತೆಗೆ ಬೇಕಾದಷ್ಟು ದೊಡ್ಡದು. ಆದರೆ ಭಗವದ್ ವಿಷಯದಲ್ಲಿ ಧರ್ಮದ ಬಗ್ಗೆ ತಿಳಿದಾಗ ಯಮದೇವರು ಹೇಳ್ತಾರೆ, ನನ್ನಕ್ಕಿಂತಲೂ ಕೂಡ ಧರ್ಮವನ್ನು ತಿಳಿದವನು ಆ ಸರ್ವೋತ್ತಮನಾದ ಭಗವಂತ. ಹಾಗಾದರೆ ಸರಿ, ಇದೆಲ್ಲ ಆಯಿತು. ನಾವು ಹೋದಾಗೆ ಅವರು ಬರೋದು, ನಾವು ಹೋಗೋದು ಸರಿ ಹೋಗೋದಿಲ್ಲ ನಮಗೆ. ಅವ್ರಿಗೆ ಯಾರನ್ನ ಕರ್ಕೊಂಬರ್ಬೇಕು, ಯಾರನ್ನ ಬಿಟ್ಟು ಬರಬೇಕು, ಇಷ್ಟು ಹೇಳ್ಬಿಡು ಅಂದರು. ಎಲ್ಲ ಹೋಗೋದು ಮತ್ತು ಹೀಗೆ ಗುದ್ದಾಡ. ಅಲ್ಲ. ಹಾಗಾದರೆ ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾತಾ ಏ ಸಾಧವ ಸಮದೃಶಾ ಭಗವತ್ ಪ್ರಪನ್ನಾ ತಾನ್ನೋಪಸೀದತ ಹರೇರ್ಗದಯಾ ವಿಗುಪ್ತಾಂ ನೈಚ ಭಯಂ ನ ಚ ವಯಂ ಪ್ರಭವಾಮದಂಡೇ. ಯಾರು ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾತಾ, ಯಾರು ಭಗವಂತನನ್ನು ಸದಾ ಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅವರನ್ನು ಮುಟ್ಟಬೇಡಿ ಮುರಹರಿಯ ದಾಸರನು. ಯಾರು ಭಗವಂತನ ದಾಸರಾಗಿದ್ದಾರೋ ದಾಸರ ದಾಸ, ಅವನನ್ನೂ ಕೂಡ ಮುಟ್ಲಿಕ್ಕೆ ಹೋಗಬೇಡ್ರಿ. ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾತಾ ಏ ಸಾಧವ ಸಮದೃಶಃ, ಸಾಧುಗಳೇ ಆಗಿದ್ದಾರೋ ಅವರ ಹತ್ರ ಹೋಗಬೇಡ್ರಿ. ಎಲ್ಲ ಕಡೆಯಲ್ಲಿಯೂ ಕೂಡ ಯಾರು ಭಗವಂತನನ್ನು ಕಾಣ್ತಾರೋ ಅವರ ಹತ್ರ ಹೋಗಬೇಡ್ರಿ ಅಂತಾನೆ. ತಾನ್ನೋಪಸೀದತ ಹರೇರ್ ಗದಯಾ ಬಿಗುಪ್ತಾನ್,
ಯಾರು ಊರ್ಧ್ವಪುಂಡವನ್ನು ಹಾಕಿಕೊಂಡು ಶಂಖ ಚಕ್ರ ಗದಾ ಪದ್ಮ ಹಚ್ಕೊಂಡಿರ್ತಾರಲ್ರಿ, ಅವ್ರ ಹತ್ರ ಸರ್ವತಾ ಹೋಗ್ಬೇಡ್ರಿ, ನೋಡ್ಕೊಳ್ರಿ. ನಾವು ಪ್ರತಿನಿತ್ಯದಲ್ಲಿಯೂ ಕೂಡ ಶಂಖ ಚಕ್ರ ಗದಾ ಪದ್ಮ ಹಚ್ಕೊಂಡು ಹೋದರೆ ಯಾವ ಯಮರ ಭಯವೂ ಕೂಡ ಇರೋದಿಲ್ಲ. ಇನ್ನು ಭಯಗಳು ಹರಿಯ ಭಕುತರಿಗೆ ಇಲ್ಲ. ಯಾವ ಭಯವೂ ಕೂಡ ಭಗವಂತನ ಭಕ್ತರಿಗೆ ಇರೋದಿಲ್ಲಂತ್ರಿ. ಕಲಿ ಬಂದು ಮನೆಯ ಕಸ ಬಳಿಯುವನು ಅಂತ ಹೇಳ್ತಾರೆ. ಕಲಿ ಮನೆಯೊಳಗೆ ಬಂದು ಕಸ ಬಳಿತಾನಂತೆ, ಯಾಕೆಂದರೆ ಭಗವದ್ಭಕ್ತ ಅಂತ ಹೇಳಿ. ಹಾಗಾಗಿ ಇನ್ನು ಭಯಗಳು ಹರಿಯ ಭಕುತರಿಗೆ ಇಲ್ಲ. ಆ ಯಾವ ಊರ್ಧ್ವಪುಂಡವನ್ನು ಧಾರಣ ನಾಮ ಮಾಡಿಕೊಂಡಿರ್ತಾನೋ ಅವನನ್ನು ನೋಡಿದರೆ ಯಮದೂತರು ಭಯ ಪಡ್ತಾರಂತೆ. ನೋಡ್ರಿ ಬೇಕಾರೆ, ಇಲ್ಲಿ ಯಮದೂತರು ಭಯ ಪಡ್ತಾರೆ ಬೇಕಾರೆ, ಆ ಯಮದೂತರು ಬೇಡ. ನೀವು ಆ ಗಂಧ ಅಕ್ಷಂತೆ ಅಂಗಾರ ಹಚ್ಕೊಂಡು ಬೇಕಾದ್ರೆ ರೋಡ್ ಒಳಗೆ ಹೋಗ್ರಿ, ಏನು ನಿಂತಿರ್ತಾರಲ್ಲ ಯಮದೂತರು, ಅವರು ಕೂಡ ಎಲ್ಲರನ್ನೂ ಹಿಡಿದ್ರು ನಿಮ್ಮನ್ನು ಹಿಡಿಯೋದಿಲ್ಲ, ಹೋಗ್ರಿ ಅಂತಾರಷ್ಟೇ. ಹೌದಲ್ಲ? ಇದುವರೆಗೂ ಕೂಡ ಯಾವ ಪಂಡಿತರು ಕೂಡ ಲೈಸೆನ್ಸೇ ಇರೋದಿಲ್ಲ ಕೇಳಬೇಕಾರೆ. ಸುಮ್ಮನೆ ಅದೇ ಈ ಚಿಹ್ನೆ ಮೇಲೆ ಹೊಂಟಿರ್ತೀವಿ ನಾವು ಅಷ್ಟೇ. ಈ ಚಿಹ್ನೆನೇ ನಮಗೆ ದೊಡ್ಡ ಲೈಸೆನ್ಸ್ ಅಷ್ಟೇ, ಮಾಡಿಸಿರೋದೇ ಇಲ್ಲ ನಾವು. ಎಂದೂ ಕೂಡ ಈ ಚಿಹ್ನೆಗೆ ಯಾರೂ ಹಿಡಿದವ್ರಿಲ್ಲ ಇದುವರೆಗೂ ಕೂಡ. ಹೀಗಾಗಿ ಗದಯಾಭಿಗುಪ್ತ ಗಂಧ ಅಕ್ಷಂತೆ ಅಂಗಾರ ಹಚ್ಕೊಂಡು ಹೋಗ್ತಾ ಇದ್ರೆ ಕೈ ಮುಗಿದು ಕಳಿಸ್ತಾರೋ, ಎದಕ್ಕೆ ಬೇಕಾಗ್ಯದೋ ಅವರನ್ನು ಹತ್ತಿರ ಹೋಗಬೇಡ, ಮುಟ್ಟಬೇಡಿ ಮುಟ್ಟಬೇಡಿ ಮುರಹರಿಯ ದಾಸರನು. ಗಟ್ಟಿಯಾಗಿ ಪ್ರತಿಜ್ಞೆ ಮಾಡಿಸಿದ್ನಂತ್ರಿ. ಗಟ್ಟಿಯಾಗಿ ಪ್ರತಿಜ್ಞೆ ಮಾಡಿದ ಯಮದೂತ ಅಂತ ಹೇಳಿ. ತಾನ್ನೂಪಸೀದತ ಹರೇರ್ಗದಯಾಭಿಗುಪ್ತಾನ್ ನೈಚಾ ಭಯಂ ನಚ ವಯಂ ಪ್ರಭವ ಮದಂಡೆ. ಅಲ್ಲೋ ಭಯ ಪಡೋರು ಪಡಿಸ್ಬೇಕು ಅಂದ ಪಾಪ. ಅವ್ರಿಗೆ ಭಯಾನೇ ಇಲ್ಲ. ಭಯ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗಿ ಏನು ಮಾಡೋರು ಅಂತಾರೆ. ನೈಚಾ ಭಯಂ ನಚ ವಯಂ ಪ್ರಭವ ಮದಂಡೆ. ಅವ್ರಿಗೆ ಯಾವ ದಂಡದ ಭಯನೇ ಇಲ್ಲ ಅವರಿಗೆ. ಹೀಗಾಗಿ ಅವ್ರ ಹತ್ತಿರ ಹೋಗ್ಬೇಡ್ರಿ. ಸರಿ, ಹಾಗಾದ್ರೆ ಯಾರನ್ನ ಕರ್ಕೊಂಡು ಬರಬೇಕು? ಜಿಹ್ವಾನ ಭಕ್ತಿ ಭಗವದ್ ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ಯಚ್ಚರಣಾರವಿಂದಂ ಕೃಷ್ಣಾಯನೋ ನಮತಿ ಯಶ್ಚಿರ ಏಕದಾಪಿ ತಾನಾನಯದ್ವಮಸತೋ ಅಕೃತ ವಿಷ್ಣು ಕೃತ್ಯಾನ್. ಇವರನ್ನು ಕರ್ಕೊಂಬರ್ರಿ. ಯಾರು? ಜಿಹ್ವಾನ ಭಕ್ತಿ ಭಗವತ್ ಗುಣನಾಮಧೇಯಂ. ಎಂದೂ ಯಾವ ಜನ್ಮದಲ್ಲಿಯೂ ಕೂಡ ರಾಮ ಕೃಷ್ಣ ಅಂತ ಯಾವನು ಹೇಳಿಲ್ವೋ ಅವನನ್ನ ಯಮದೂತರಿಗೆ ಹೇಳ್ತಾನೆ, ಹಗ್ಗ ಹಾಕಿ ಎಳ್ಕೊಂಬರ್ರಿ ಅಂತಾರೆ. ಅದೇ ರೀತಿಯಾಗಿ ಚೇತಶ್ಚನ ಸ್ಮರತಿ ಯಚ್ಚಿರ ಏಕದಾಪಿ ಏಕೋಪಿ ಕೃಷ್ಣಸ್ಯ ಕೃಷ್ಣ ಪ್ರಣಾಮೋ ದಶಾಶ್ವಮೇಧಿ ವಿವೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮೇನ ಪುನರ್ಭವಾಯ. ಒಂದು ಬಾರಿ ಭಗವಂತನಿಗೆ ನಮಸ್ಕಾರ ಮಾಡಿದರೆ ಸಾಕಂತ್ರಿ, ನ ಪುನರ್ಭವಾಯ, ಮತ್ತೆ ಮತ್ತೆ ಸಂಸಾರವೇ ಬರೋದಿಲ್ಲಂತ್ರಿ. ಹಾಗಾಗಿ ಆ ಯಮ ಹೇಳ್ತಾನೆ, ಯಾರು ಜೀವನದಲ್ಲಿ ಒಂದು ಬಾರಿಯೂ ಕೂಡ ಭಗವಂತನಿಗೆ ನಮಸ್ಕಾರ ಮಾಡಿಲ್ಲವೋ ಅವರನ್ನ ಎಳೆದು ತನ್ನಿ, ಅವರನ್ನ ಎಳೆದುಕೊಂಡು ಬರ್ರಿ. ಕೃಷ್ಣಾಯ ಚಿರ ಏಕದಾಪಿ ನ ಚರಣಾರವಿಂದಂ. ಭಗವಂತನ ಪಾದಕಮಲಗಳಲ್ಲಿ ಯಾರು ತಮ್ಮ ತಲೆಯನ್ನ ಇಟ್ಟಿಲ್ಲವೋ ಅವರನ್ನೆಲ್ಲರನ್ನೂ ಕೂಡ ಎಳೆದುಕೊಂಡು ಬರ್ರಿ ಎನ್ನುವುದನ್ನು ಹೇಳ್ತಾನಂತೆ. ಹಾಗಾಗಿ ಇವರಿಗೆಲ್ಲರನ್ನೂ ಕೂಡ ಎಳೆದುಕೊಂಡು ಬರ್ರಿ ಇಷ್ಟು ಹೇಳಿದ. ಆಯಿತು ಅಂತ ಹೇಳಿದರು. ಪಾಪ ಬಂದರು ಯಮದೂತರು. ದೇವದೂತರಿಗೆ ಹೇಳಿದರು, ಈ ಪಾರ್ಟಿ ನಮ್ದಲ್ಲ ನಿಮ್ಮದೇ ಅಂತ ಕರ್ಕೊಂಡು ಹೋಗ್ರಿ ಅಂದರು. ಆಯಿತು ಅಂತ ಇವರಿಬ್ಬರ ಸಂವಾದವನ್ನು ಅಜಾಮಿಳ ಕೇಳ್ತಾ ಇದ್ದ. ಅವನಿಗನ್ನಿಸ್ತು ಉಳ್ಕೊಂಡೆ ಅಂದ. ಇನ್ನು ತಡ ಮಾಡಬಾರದು, ಏನೋ ಒಂದು ಅವಕಾಶ ಕೊಟ್ಟಿರ್ತಾರ್ರಿ, ಅವಕಾಶ ಕೊಟ್ಟಾಗ ಅದನ್ನು ಉಪಯೋಗ ಮಾಡ್ಕೊಳ್ಬೇಕಷ್ಟೇ. ಈ 33 ದಿವಸ ಅವಕಾಶ ಕೊಟ್ಟಾರ, ಇದನ್ನು ಮತ್ತೆ ಸಿಗೋದಿಲ್ಲ. ಮಂದೆ ಬಂದ ಆಷಾಢದೊಳಗೆ ಬರ್ತೀವಿ, ಶ್ರಾವಣದೊಳಗೆ ಬರ್ತೀವಿ ರೀ ಆಚಾರ್ಯ, ಹರಿ ಆಚಾರ್ಯ ಮತ್ತಿದನ್ನೇ ಹೇಳಿಸ್ರಿ. ಏನು ಅವಕಾಶ ಕೊಟ್ಟರೆ ಅವು ತೊಗೊಂಡ್ಬಿಡ್ಬೇಕು ಅಷ್ಟೇ. ಹೀಗಾಗಿ ಪಾಪ ಅಜಾಮಿಳ ಅನ್ಕೊಂಡ ಇವರಿಬ್ರು ಗುಡ್ದಾಡ್ತಾ ಇದ್ದಾರೆ, ನನಗೆ ಅವಕಾಶ ಸಿಕ್ತು ಅಂದ. ಎದ್ದು ಹೋಗೇ ಬಿಟ್ಟ ಅಷ್ಟೇ. ನೀವು ಡಿಸ್ಕಸ್ ಮಾಡ್ತಾ ಇರಿ, ನಾವು ಹೋಗ್ತೀನಿ ಅಂದ ಅಷ್ಟೇ. ತಾನು ಗಂಗಾ ತೀರಕ್ಕೆ ಹೋಗಿದ್ದಾನೆ. ಒಳ್ಳೆಯ ಸಂಸ್ಕಾರ ಎಂದೂ ಕೂಡ ಹೋಗೋದಿಲ್ರಿ. ಕೊಟ್ಟ ಸಂಸ್ಕಾರ ಮಾತ್ರ ಎಂದೂ ಕೂಡ ಕೆಲವೆಲ್ಲ ಕಸ್ಕೊಳ್ಳೋಕ್ಕೆ ಬರೋದಿಲ್ರಿ. ಆಚಾರ ಹೋಗೋ ಹೊತ್ತಿನಾಗ ಯಾರೋ ದಕ್ಷಿಣ ಕಸ್ಕೊಂಡು ಹೋಗ್ಬೋದು, ಪುಸ್ತಕ ಕಸ್ಕೋಬಹುದು, ಆದರೆ ತಲೆಯೊಳಗಿರೋ ಶ್ಲೋಕ ಯಾರೋ ಕಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಅವನ ಸಂಸ್ಕಾರ ಹಾಗೇ ಇತ್ತು. ಎದ್ದು ಬಂದ, ಗಂಗಾ ತೀರಕ್ಕೆ ಬಂದ, ತನ್ನ ಸಾಧನೆಯನ್ನು ಸಾಧನೆ ಮಾಡಿಕೊಂಡ. ದೇವದೂತರು ಮತ್ತೆ ಬಂದಿದ್ದಾರೆ. ದೇವದೂತರು ಬಂದರು, ಅವನನ್ನು ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾರೋ. ಇತಿಹಾಸಮಂ ಮುಖ್ಯಂ ಭಗವಾನ್ ಕುಂಭಸಂಭವ ಕಥಯಾಮಾಸಮಲಯ ಆಸೀನೋ ಹರಿಮರ್ಚಯನ. ಹೀಗೆ ಈ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಕಥೆಯನ್ನು ಹೇಳುವ ಮೂಲಕವಾಗಿ ಭಾಗವತ ನಮಗೆ ಒಂದು ಸಂದೇಶವನ್ನು ಕೊಡುತ್ತದೆ.
ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಎಲ್ಲ ಪಾಪಗಳಿಂದಲೂ ಕೂಡ ನಾವು ನಿರ್ಮುಕ್ತರಾಗ್ತೇವೆ ಅನ್ನೋದನ್ನು ನಮಗೆ ತಿಳಿಸಿಕೊಡುತ್ತದೆ. ಪ್ರಾಯಶ್ಚಿತ್ತ ಅದು ಯಾವುದು? ಭಗವಂತನ ನಾಮಸ್ಮರಣೆಯೇ ದೊಡ್ಡದಾಗಿರ್ತಕ್ಕಂತಹ ಪ್ರಾಯಶ್ಚಿತ್ತ. ಬೇರೆ ಯಾವುದೂ ಕೂಡ ನಮ್ಮ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಸುಲಭ ರೀ, ಅತೀ ಸುಲಭ. ಗರುಡ ಪುರಾಣದಲ್ಲಿ ಹೇಳ್ತಾನೆ, ಗರುಡ ಬೈತಾನೆ ಮೊದಲು, ಎಷ್ಟು ಮೂಢರಿದ್ದಾರೆ ಜನ. ಯಾಕೆಂದರೆ ಜಿಹ್ವೆಯೂ ಕೂಡ ತಮ್ಮ ಕೈಯಲ್ಲಿಯೇ ಇದೆ, ಭಗವಂತರ ಸರಳವಾದ ನಾಮಗಳು ಇದೆ, ಆದರೂ ಕೂಡ ದಿಗಸ್ತು ನರಾಧಮಾನ್ ಅಂತಾನೆ. ಈ ಮನುಷ್ಯರಿಗೆ ಧಿಕ್ಕಾರ ಇರಲಿ ಅಂತಾನೆ ಅವನು. ಯಾಕೆಂದರೆ ಭಗವಂತರ ನಾಮಸ್ಮರಣೆ ಸರಳ, ಜಿಹ್ವೆ ತಮ್ಮ ಕೈಯಲ್ಲೇನೇ ಇದೆ, ತಮ್ಮ ವಶದಲ್ಲಿ ಇದೆ. ಆದರೂ ಕೂಡ ನರಕಕ್ಕೆ ಹೋಗ್ತೀವಿ ಅಂದರೆ ನಮ್ಮಂಥ ಮೂಢರೇ ಮತ್ತೊಬ್ಬರಿಲ್ಲ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ. 84 ಲಕ್ಷ ಯೋನಿಗಳಲ್ಲಿ ತಿರುಗಿ 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 ಕೊನೆಗೆ ಆರಿಸಿಕೊಂಡು ಒಪ್ಪಿಕೊಂಡು ಬಂದ ದೇಹ ಇದು. ಅದು ಎಲ್ಲ ಅವನೇ ಕೊಟ್ಟಿದ್ರಿ, ಇದು ಕೊಟ್ಟಿದ್ದಲ್ಲ, ಇದು ನಾವು ಸಾಧನೆ ಮಾಡಿಕೊಂಡು ಬಂದ ದೇಹ ಇದು. ಉಳಿದಿದ್ದೆಲ್ಲ ನಮ್ಮ ಅನುಭವ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಬಂದು ಹೋಗುವ ದೇಹಗಳವೆಲ್ಲವೂ ಕೂಡ. ಆದರೆ ಇದು ಹಾಗಲ್ಲ, ಇದು ಸಾಧನ ಶರೀರವಿದು. ಸಾಧನ ಮಾಡಿ ಬಂದಿದ್ದೂ ಹೌದು, ಸಾಧನ ಮಾಡಿಸುವುದೂ ಕೂಡ ಹೌದು. ಇದೇ ದೇಹನೇ ನಮಗೆ ಮೋಕ್ಷಕ್ಕೂ ಕೂಡ ತಮಸ್ಸಿಗೂ ಕೂಡ ಕಾರಣವಾದದ್ದು. ಯಾಕೆಂದರೆ ಮನಯೇವಹಿ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸಿಗೆ ತಕ್ಕ ಹಾಗೆ ವಿಚಾರ ಮಾಡುವ ಬುದ್ಧಿ ಇರುವುದು ಈ ದೇಹಕ್ಕೆ ಮಾತ್ರ. ಉಳಿದಿದ್ದಕ್ಕೆ ಯಾವುದೂ ಕೂಡ ತಲೆ ಇಲ್ಲಿಲ್ಲರಿ, ನೋಡ್ಕೊಳ್ರಿ. ಉಳಿದ ಎಲ್ಲ ಪ್ರಾಣಿಗಳಿಗೂ ಕೂಡ ತಲೆ ಹೇಗಿದೆ? ಹೊಟ್ಟೆಗೆ ಸಮಾನವಾಗಿ ದೇಹ ಇದೆ, ತಲೆ ಇದೆ, ಹೌದಲ್ವ? ಉಳಿದ ಪ್ರಾಣಿಗಳನ್ನು ನೋಡ್ಕೊಳ್ತಾ ಬರ್ರಿ, ಹೇಗಿದೆ ಅವಕ್ಕೆ? ಕತ್ತೆ ನೋಡ್ರಿ, ನಾಯಿ ನೋಡ್ರಿ, ಎಮ್ಮೆ ನೋಡ್ರಿ, ಉದರಕ್ಕೆ ಸಮಾನವಾದ ತಲೆ. ಯಾಕೆ? ಉದರಕ್ಕಾಗೇನೆ ತಲೆ ಅಂತ ಅವಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ತಲೆ ಅಷ್ಟೇ ಅದು. ಆದರೆ ಇದನ್ನು ಇಲ್ಲಿಟ್ಟಿಲ್ಲ, ತಲೆ ಮ್ಯಾಲಿಟ್ಟಾನ. ಯಾಕೆಂದರೆ ಇಲ್ಲಿ ಬುದ್ಧಿ ಇಟ್ಟ, ಇಲ್ಲಿ ಕುಳಿತುಕೊಂಡ. ಇಲ್ಲಿ ಬುದ್ಧಿ ಇಟ್ಟಾನ, ತಾನು ಇಲ್ಲಿ ಕುಳಿತುಕೊಂಡಾನೆ, ತಲೆ ಇಲ್ಲಿ ಕೊಟ್ಟಿದ್ದಾನೆ. ಯಾಕೆಂದರೆ ತಲೆ ಇಲ್ಲಿ ಬುದ್ಧಿ ಇದೆ. ಬುದ್ಧಿ ತುಂಬಿಕೋ, ಬುದ್ಧಿ ತುಂಬಿಕೊಂಡು ಏನು ಮಾಡು? ನಾನು ಇಲ್ಲಿ ಕೂತೀನಿ, ಇಲ್ಲಿ ಅದನ್ನು ಸಮರ್ಪಣೆ ಮಾಡು ಅಂದ. ಹೃದಯ ಕಮಲದಲ್ಲಿ ಭಗವಂತ ಕೂತಿದ್ದಾನೆ, ತಲೆ ಹೀಗಿಟ್ಟ, ಇದರಲ್ಲಿ ಬುದ್ಧಿ ಇಟ್ಟ, ಬುದ್ಧಿ ಇಟ್ಟು ಸ್ವಲ್ಪ ಇಲ್ಲೇ ಅವಕಾಶ ಕೊಟ್ಟ. ಬಂದ ಜ್ಞಾನವನ್ನ ನನಗೆ ಅಭಿಷೇಕ ಮಾಡು. ಅಂತರ್ಯಾಮಿಯಾದ ಭಗವಂತನಿಗೆ ನೀ ಎಲ್ಲವನ್ನೂ ಕೂಡ ಆ ಜ್ಞಾನವನ್ನು ಸಮರ್ಪಣೆಯನ್ನು ಮಾಡು, ಆಗ ನೀನು ನಿಜವಾದ ಮನುಷ್ಯ ಆಗ್ತೀಯ ಅಂತ. ಯಾಕೆಂದರೆ ಎಲ್ಲ ಪ್ರಾಣಿಗಳ ಹಾಗೆ ಈ ದೇಹ ಅಲ್ಲ ಇದು. ಎಲ್ಲ ಪ್ರಾಣಿಗಳನ್ನು ಹುಟ್ಟಿಸಿದ ನಂತರದಲ್ಲಿ ಸೃಷ್ಟಿ ಮಾಡಿದ ದೇಹ ಅದು ಮನುಷ್ಯ ದೇಹ. ಯಾಕೆಂದರೆ ಬುದ್ಧಿಜೀವಿ ಎಂದು ಕರೀತಾರೆ ನಮ್ಮನ್ನು. ಏನು ಬುದ್ಧಿಜೀವಿಗಳೋ ಗೊತ್ತಿಲ್ಲ. ನಿಜವಾದ ಬುದ್ಧಿ ಯಾವುದು ಗೊತ್ತಾ? ಜಗತ್ತು ಅರಿಯುವುದು ಒಂದು, ಆದರೆ ನನ್ನನ್ನು ಸೃಷ್ಟಿ ಮಾಡಿದ ಭಗವಂತನನ್ನು ಅರಿತು ನಾನು ಏತಕ್ಕೆ ಬಂದಿದ್ದೇನೆ ಎನ್ನುವುದು ಅರಿಯುವುದೇನಿದೆಯಲ್ಲ, ಇದೇ ನಿಜವಾದ ಅರಿವು. ಈ ಅರಿವು ನಮಗೆ ಬಂತು ಅಂದರೆ ನಿಜವಾಗಿಯೂ ಕೂಡ ನಮ್ಮ ಜೀವನ ಸಾರ್ಥಕವಾಗ್ತದೆ. ಹಾಗಾಗಿ ಭಾಗವತ ಹೇಳುತ್ತದೆ, ಭಗವಂತನ ನಾಮಸ್ಮರಣೆ ಇದು ದೊಡ್ಡದಾಗಿರ್ತಕ್ಕಂತಹ ಸಾಧನೆ. ಇದೇ ಜೀವನದ ಒಂದು ಗುರಿ. ನಾವು ಮೋಕ್ಷವನ್ನು ಪಡೆಯುವುದೇ ನಿಜವಾದ ಈ ದೇಹಕ್ಕೆ ಗುರಿಯಾಗಿ ಇಟ್ಟುಕೊಂಡು ಹೋಗೋದು ಅನ್ನೋ ಮಾತಿಗೆ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ನಂತರದಲ್ಲಿ ದೇವತೆಗಳ ಒಂದು ಅಸುರರ ಸರ್ಗ ಸೃಷ್ಟಿಯನ್ನು ನಮಗೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿದಾಗ, ಪ್ರಾಚೇತಸರ ಮಕ್ಕಳು ಪ್ರಾಚೀನ ಬರ್ರಿಗಳು ಅಂತ ಹೇಳಿ 10 ಜನ ಮಕ್ಕಳು. ಅವರಿಗೆ ಪ್ರಾಚೇತಸರು ತಪಸ್ಸಿಗೆ ಕಳಿಸಿದ್ದಾರೆ. ಸಮುದ್ರದ ಮಧ್ಯದಲ್ಲಿ ಹೋಗಿ 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಸಮುದ್ರದ ಮಧ್ಯ ಲವಣೋದಕದಲ್ಲಿ ಕುಳಿತುಕೊಂಡು 10,000 ವರ್ಷಗಳ ಅಖಂಡವಾದ ತಪಸ್ಸನ್ನು ಮಾಡ್ತಾರೆ. ಇನ್ನೇನು ತಪಸ್ಸು ಮುಗಿತು, ಎದ್ದು ಬರ್ತಾರೆ. ಬರುವಾಗ ತಮ್ಮ ರಾಜ್ಯಕ್ಕೆ ಹೋಗಬೇಕು, ನೋಡ್ತಾರೆ ಎಲ್ಲ ಕಡೆಯಲ್ಲೂ ಕೂಡ ಕಾಡು ಬೆಳೆದಿತ್ತು. ಹೌದಲ್ವ? ಒಂದು 10 ದಿವಸ ಮಳೆ ಬಂತು, ಮನೆಯಾಗಿದ್ವಿ ಅಂದರೆ ಏನಾಗಿರ್ತದೆ? ಹೊರಗೆಲ್ಲ ಸುತ್ತು ಎಷ್ಟು ಹೊಲಸಾಗಿದೆ ಅಂದ್ಕೊಳ್ತೀವಿ.
ಒಂದು 4 ದಿವಸಕ್ಕೆ 4 ಮಳೆ ಬಂದರೆ ಹಿಂಗಂತೀವಿ. 10 ವರ್ಷ ಅವ್ರೊಳಗಿದ್ದಾರೆ. 10 ವರ್ಷದಿಂದ ಹೊರಗೆ ಬರೋದ್ರೊಳಗೆ ಕಾಡು ಬೆಳೆದಿತ್ತು. ನೋಡಿದ್ರು, ಕೋಪ ಬಂತು, ಮನೆಗೆ ಹೋಗಬೇಕು, ಮನೆ ಕಾಣಿಸ್ತಾ ಇಲ್ಲ. ಕಣ್ಬಿಟ್ರು, ಎಲ್ಲ ಇಡೀ ವನಸ್ಪತಿಗಳೇ ನಾಶ ಆಯ್ತಾ ಹೋಯ್ತು. ಎಲ್ಲ ವೃಕ್ಷಗಳು ಕೂಡ ಸುಡ್ತಾ ಇದೆ. ಚಂದ್ರ ಬಂದ, ವನಸ್ಪತಿ ದೇವತೆ. ಅವನು ಅಂದ, ಇಷ್ಟೆಲ್ಲ ಸತ್ಕರ್ಮ ಮಾಡಿದ್ದು ಒಂದು ಗಿಡ ಸುಡ್ಲೆಕ್ಕ ಅಂದ ಅವ. ಇಷ್ಟು ದೊಡ್ಡ ತಪಸ್ಸು, 10 ವರ್ಷಗಳ ತಪಸ್ಸು ಒಂದು ಗಿಡ ಸುಡ್ಲೆಕ್ಕ ಉಪಯೋಗ ಮಾಡ್ತಿರಲ್ಲೋ ಅಂದ. ಹಾಗಾಗಿ ಅದನ್ನು ಮಾಡಬೇಡ್ರಿ ಅಂತಾನೆ. ನಾವು ಕೋಪ ನೋಡ್ರಿ ಹೇಗಿದೆ ಶಾಸ್ತ್ರ, ಬೇಕಾದಷ್ಟು ತಪಸ್ಸು ಮಾಡು, ಸಿಟ್ಟಿಗೆ ಬಂದು ನಿನ್ನ ತಪಸ್ಸು ಹಾಳಾಗ್ತದೆ ಅಂತದೆ. ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ನಿನ್ನ ತಪಸ್ಸು ಹೋಗಿಬಿಡುತ್ತದೆ. ಹಾಗಾಗಿ ಅವರು ಅಂದರು, ಕೋಪ ಕೈಯಲ್ಲಿ ನಿನ್ನ ಬುದ್ಧಿ ಕೊಡಬೇಡ್ರಿ, ತಪಸ್ಸು ಹಾಳಾಗಿ ಹೋಗ್ತದೆ. ನಿಮಗೇನು ಬೇಕು, ಮನೆಗೆ ಹೋಗ್ಬೇಕಲ್ಲ, ರೋಡ್ ಮಾಡಿಕೊಡ್ತೀವಿ ಅಂದರು. ಅಷ್ಟೇ ಅಲ್ಲ, ಒಳ್ಳೆಯ ಸ್ತ್ರೀಯನ್ನು ಕೂಡ ನಿಮಗೆ ಮದುವೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ವಾರ್ಕ್ಷಿಯೇಷ ವರಾಕನ್ಯಾ, ಒಳ್ಳೆಯ ಕನ್ಯೆಯನ್ನು ಕೊಟ್ಟಿದ್ದಾರೆ. ಮದುವೆ ಮಾಡಿದರೆ ಅವರನ್ನು ಮನೆಗೆ ಕಳಿಸಿದ್ದಾರೆ. ಅವರಲ್ಲಿ ದಕ್ಷ ಎನ್ನುವ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ. ಹಿಂದೆ ದಕ್ಷ ಪ್ರಜಾಪತಿ ಅಂತ ಚತುರ್ಥ ಸ್ಕಂದದಲ್ಲಿ ಬಂದಿದೆ. ಅವರೇ ದಕ್ಷ ಮತ್ತೆ ಜನನವನ್ನು ಮಾಡಿದ್ದಾರೆ. ಜನನವನ್ನು ಮಾಡಿದಾಗ ಅವನಿಗೆ ಅನೇಕ ಸೃಷ್ಟಿ, ನಾವೆಲ್ಲರೂ ಕೂಡ ಪ್ರಜೇಶ್ವರರು, ಪ್ರಜೆಗಳಿಗೆ ಒಡೆಯ. ಅವನ ಅನೇಕ ಸೃಷ್ಟಿಯನ್ನು ಮಾಡಿದ, ಅನೇಕ ಭೂತಗಳ ಸೃಷ್ಟಿಯನ್ನು ಮಾಡಿದ್ದಾನೆ. ನಂತರದಲ್ಲಿ ಅವನಿಗೆ ಶ್ರೇಷ್ಠರಾದ ಜ್ಞಾನಿಗಳನ್ನು ಸೃಷ್ಟಿ ಮಾಡಬೇಕು ಎನ್ನುವ ಆತಂಕ ಬುದ್ಧಿ ಬಂದಿದೆ. ಹೀಗಾಗಿ ಅದಕ್ಕೆ ಒಂದು ತಪಸ್ಸು ಬೇಕು ಅಂದ. ನೋಡ್ಕೊಡ್ರು, ಸೃಷ್ಟಿ ಮಾಡಬೇಕಾದ್ರೆ ಒಂದು ತಪಸ್ಸು ಬೇಕು. ಒಳ್ಳೆಯ ಸತ್ಪುತ್ರರು ಇರಬೇಕು ಅನ್ನೋದಾದರೆ ಅದಕ್ಕೆ ಒಂದು ತಪಸ್ಸು ಬೇಕು. ಹೀಗಾಗಿ ಆ ದಕ್ಷ ಪ್ರಜೇಶ್ವರ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಹಂಸ ಎನ್ನುವ ಅನೇಕ ಸ್ತೋತ್ರ, ಮುಖ್ಯವಾದ ಸ್ತೋತ್ರವನ್ನು ಆಯವ ಮಾಡ್ತಾ ಇದ್ದಾನೆ. ನಯಸ್ಸ ಸಖ್ಯಂ ಪುರುಷೋ ವ್ಯಕ್ತಿ ಸಖ್ಯೋ ಸಖಾವಸನ್ ಸಂವದತೆ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ಅವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಆ ಜೀವರಿಗೆ ಹೇಳ್ತಾನೆ ಅವನು, ನಮಗೆ ಒಬ್ಬ ಅವಿಜ್ಞಾತ ಸಖ ಇದ್ದಾನೆ, ಅವನು ನಮಗೆ ಗೊತ್ತಿಲ್ಲ ಅಂತಾನೆ. ನಯಸ್ಸ ಸಖ್ಯೋ ಪುರುಷೋ ವ್ಯಕ್ತಿ ಸಖ್ಯೋ, ನಾನು ಸ್ವತಂತ್ರ ಅಂತ ನಾನು ತಿಳಿದುಕೊಂಡಿದ್ದೇನೆ, ಆದರೆ ನನಗೆ ನಿಯಾಮಕನಾಗಿ ಒಬ್ಬ ವ್ಯಕ್ತಿ ಇದ್ದಾನೆ. ಸಖಾ ವಸನ್, ನನಗೆ ಒಬ್ಬ ಸಖ ಗೆಳೆಯ, ಅವಿಜ್ಞಾತ ಸಖ, ಅವನು ನನ್ನಲ್ಲೇ ಇದ್ದಾನೆ, ಅವನನ್ನು ನಾವು ತಿಳಿತಾ ಇಲ್ಲ. ನಾನೇ ಎಲ್ಲವನ್ನೂ ಕೂಡ ಮಾಡಿದ್ದೇನೆ ಎನ್ನುವುದು ನನ್ನ ಒಂದು ಚಿಂತನೆ, ನಾನೇ ಮಾಡಿದೆ ಅಂತ. ನಾನು ಪ್ರವಚನವನ್ನು ಹೇಳಿದೆ, ನಾನು ಪ್ರವಚನವನ್ನು ಕೇಳಿದೆ, ನಾನೇ ಇಷ್ಟೆಲ್ಲವನ್ನೂ ಕೂಡ ಮಾಡಿದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಡೆದುಕೊಂಡು ಬಂದೆ. ಎಲ್ಲವೂ ಕೂಡ ನಾವು ಮಾಡುವಾಗ ಏನು ಅಂದ್ಕೊಳ್ತೇನೆ, ನಾನು 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 ಅಂತ. ಆದರೆ ಪಾಪ ಆ ದಕ್ಷ ಹೇಳ್ತಾರೆ, ಸಖ ವಸನ್, ನಾನು ಏನನ್ನು ಮಾಡ್ತೀನೋ ಅದು ಎಲ್ಲವೂ ಕೂಡ ಭಗವಂತ ಮಾಡಿಸ್ತಾನೆ. ಯಸ್ಮಿನ್ ಯತಃ ಏನಂ ಯಸ್ಯ ಯಸ್ಮೈ ಯೋ ಯಥಾ ಕುರುತೆ ಕಾರ್ಯತೆ ಚ. ಹೇಗೆ ನಾವೊಂದು ಕೆಲಸವನ್ನು ಮಾಡಬೇಕಾದ್ರೆ ಯಾರೋ ನನಗೆ ಸಹಾಯವನ್ನು ಮಾಡಿದರು, ನಾ ಬರ್ತಾ ಇದ್ದೆ, ಯಾರೋ ಗಾಡಿಯನ್ನು ಕರೆದುಕೊಂಡು ಇಲ್ಲಿವರೆಗೂ ಕೂಡ ಬಿಟ್ಟರು. ಅಥವಾ ನನಗೆ ಹೆಂಡತಿ ನನಗೆ ಸಹಾಯಕರಾಗಿದ್ದಾಳೆ, ನನ್ನ ಮಕ್ಕಳು ನನಗೆ ಸಹಾಯಕರಾಗಿದ್ದಾರೆ, ನನ್ನ ಧರ್ಮಕ್ಕೆ ಯಾರೂ ಕೂಡ ಚ್ಯುತಿಯನ್ನು ತಂದು ಕೊಡ್ತಾ ಇಲ್ಲ, ನಾನು ಮಾಡುವ ಪೂಜೆಗೆ ನನಗೆ ಹೂವನ್ನು ತಂದು ಕೊಡ್ತಾನೆ, ನಾನು ಮಾಡುವ ಪೂಜೆಗೆ ನನಗೆ ಹೂವನ್ನು, ಯಾವ ತುಳಸಿಯನ್ನು ತಂದು ಕೊಡ್ತಾನೆ, ನಾನು ಮಾಡುವ ಪೂಜದಲ್ಲಿ ಅಡಿಗೆಯನ್ನು ಮಾಡಿ ತಂದಿಡುತ್ತಾರೆ. ಹೋಗಲಿ, ನನಗೆ ಆಯಾಸವಾಗಿದೆ, ನನಗೆ ಆಯಾಸವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಒಬ್ಬ ವ್ಯಕ್ತಿ ಬಂದು ನನಗೆ ಆಯಾಸವನ್ನು ನಿವಾರಣೆ ಮಾಡ್ತಾನೆ, ಚಾಮರವನ್ನು ಬೀಸ್ತಾನೆ ಅಂದರೆ ಏನು ಅಂತ ಕೇಳಿದ್ರೆ ಭಾಗವತ ಹೇಳುತ್ತದೆ, ಯಸ್ಮಿನ್ಯತೋ ಏನ ಯಸ್ಯ ಯಸ್ಮೈ ಯೋ ಯಥಾ ಕುರುತೆ ಕಾರ್ಯತೇಜ. ನಿನ್ನಲ್ಲಿ ಇದ್ದು ಮಾಡುವವನು ಅವನೇ, ಅವನಲ್ಲಿ ಇದ್ದು ಮಾಡಿಸುವವನು ಕೂಡ ಅವನೇ, ಒಬ್ಬನೇ ಅಂತ ಹೇಳ್ತದೆ. ನಿನ್ನಲ್ಲಿ ಇದ್ದು ಪೂಜೆ ಮಾಡುವವನು ಅವನೇ, ನಿನಗೆ ಪೂಜೆಗೆ ಸಾಮಗ್ರಿಯನ್ನು ತಂದು ಕೊಡುವವನೂ ಕೂಡ ಅವನೇ. ವಿಚಾರ ಮಾಡಬೇಡ ಅಂತದೆ ಭಾಗವತ. ಹೇಗಿದೆ ನೋಡ್ರಿ, ಇಷ್ಟು ಬುದ್ಧಿ ನಮಗೆ ಬರೋದಿಲ್ಲ, ಬಹಳ ಕಷ್ಟ ಇದು.
ಏನೇ ಮಾಡಿದ್ರು ಅಧಿಕ ಮಾಸದಲ್ಲಿ ಇಷ್ಟೆಲ್ಲ ಮಾಡ್ಲಾಗತ್ತೇನ್ರಿ ಅಂದ್ಬಿಡ್ತೀವಿ ಕೊನೆಗೆ. ಕೃಷ್ಣಾರ್ಪಣ ಹೋಯಿತು ಅಂತಲೇ ಲೆಕ್ಕ ಅಷ್ಟೇ. ಎರಡಕ್ಕೂ ಕೂಡ ಕೃಷ್ಣಾರ್ಪಣನೇ ರೀ. ಅದಕ್ಕೆ ಹೇಳಿದ್ರು ಭಗವಂತನ ನಾಮಸ್ಮರಣೆ ಹೆಂಗೆ ಬೇಕೋ ಹಂಗೆ ಹೋಗ್ತದದು. ಕೃಷ್ಣಾರ್ಪಣ ಅಂದರೆ ಏನಾಗ್ತದೆ? ಆಚಾರ ಕೃಷ್ಣಾರ್ಪಣ ಅಂದರೆ ಹೋದ್ರು ಅಂತಷ್ಟೇ. ಊಟಕ್ಕೆ ಕೂತ ಕೃಷ್ಣಾರ್ಪಣ ಅಂದರೆ ತಗೊಳ್ರಿ ಅಂತ ಅಷ್ಟ ಅರ್ಥ. ಹೌದಲ್ಲಿ ಎರಡಕ್ಕೂ ಕೂಡ ಕೃಷ್ಣಾರ್ಪಣನೇ. ಹೋದ್ರು ಅನ್ಲಿಕ್ಕೂ ಕೃಷ್ಣಾರ್ಪಣ, ಊಟ ಮಾಡ್ರಿ ಅನ್ಲಿಕ್ಕೂ ಕೂಡ ಕೃಷ್ಣಾರ್ಪಣ ಅಷ್ಟೇ. ಹಾಗಾಗಿ ಎರಡೂ ಕೂಡ ಕೃಷ್ಣನ ಕೈಯಲ್ಲಿದೆ ಅಷ್ಟೇ. ಹೋಗೋದು ಅವನ ಕೈಯಲ್ಲೇ ಇದೆ, ಮಾಡಿಸೋದು ಅವನ ಕೈ. ಅದಕ್ಕೆ ಕೃಷ್ಣಾರ್ಪಣ ಅಂದ್ರೆ ಅಷ್ಟೇ. ಹಾಗಾಗಿ ಓತಂ ಪ್ರೋತಂ ಪಡವದ್ ಎತ್ರ ವಿಶ್ವಂ ಯಸ್ಮಿನ್ಯತೋ ಏನ ಯಸ್ಯ. ಹಾಗಾಗಿ ಯಸ್ಮಿನ್ಯತೋ ಏನ ಯಸ್ಯ, ಯಾರಲ್ಲಿ ನಿಂತು ಮಾಡುತ್ತಾನೋ, ಯಾರಲ್ಲಿ ನಿಂತು ಮಾಡಿಸ್ತಾನೋ ಎಲ್ಲವೂ ಕೂಡ ಅವನೇ. ನಾನು ಪೂಜೆ ಮಾಡ್ತೇನೆ, ಅದನ್ನೂ ಕೂಡ ಭಗವಂತನೇ ನನ್ನಲ್ಲಿ ನಿಂತು ಮಾಡಿಸ್ತಾನೆ. ಪೂಜೆ ಸಾಮಗ್ರಿಗಳನ್ನು 10 ಜನರಿಂದಾಗಿ ನನಗೆ ಕೊಡಿಸ್ತಾನೆ, ಅದೂ ಕೂಡ ಭಗವಂತನೇ ಮಾಡಿಸ್ತಾನೆ. ಇಷ್ಟು ಜ್ಞಾನ ಇಟ್ಟುಕೊಳ್ಳ್ರಿ ಅಂತಾನೆ ಆ ಮನು. ನೋಡ್ರಿ, ದಕ್ಷ, ಮನು ನಿಯಾಮಕ, ಎಲ್ಲ ಜೀವರಿಗೂ ಕೂಡ ನಿಯಾಮಕನಾದ ಒಬ್ಬ ವ್ಯಕ್ತಿ ಅವನು ಮನು. ಅವನು ಹೇಳುವ ಮಾತು ಇದು. ನಾವೆಲ್ಲ ಇಷ್ಟು ಅಂತಹ ಏನಾದರೂ ಕೂಡ ನಮಗೆ ಒಳ್ಳೆಯ ಸ್ಥಾನ ಕೊಟ್ಬಿಟ್ಟಿದ್ರೆ ಗತಿ ಏನಿತ್ತು ನಮ್ಮದು? ಎಲ್ಲ ಜೀವರಿಗೂ ಕೂಡ ನಿಯಾಮಕತ್ವವನ್ನು ನಮ್ಮ ಕೈಯಾಗ ಕೊಟ್ಟು ಕೂಡಿಸಿದ್ರೆ ನನ್ನಂಥವನೇ ಯಾರೂ ಇಲ್ಲ ಅನ್ಕೊಂಡ್ಬಿಡ್ತೀವಿ. ಆದರೆ ಆ ಮನು ಅಂತಾನೆ, ಇದು ಯಾವುದೂ ಕೂಡ ನಮ್ಮಿಂದಾಗಿ ಮಾಡುವ ಕೆಲಸವಲ್ಲ. ಏನಾದರೂ ಕೂಡ ನಮಗೆ ಏನು ಅದ್ಭುತವಾದದ್ದನ್ನು ಭಾಗವತ ಹೇಳುತ್ತದೆ. ನನಗೆ ನನ್ನ ಹೆಂಡತಿ ಏನಾದರೂ ಕೂಡ ಪ್ರಿಯಳಾಗಿದ್ದಾಳೆ, ನನ್ನ ಮಕ್ಕಳು ನನಗೆ ಪ್ರಿಯರಾಗಿದ್ದಾರೆ ಅನ್ನೋದಾದರೆ ಅದು ಭಗವಂತನು ಮಾಡಿ ಕೊಟ್ಟ ಒಂದು ಪ್ರೀತಿ ಅಂತ ಹೇಳ್ತಾರೆ. ನವಾರೇ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಭಗವಂತ ಪ್ರೀತಿ ಹುಟ್ಟಲಿ ಎನ್ನುವ ಇಚ್ಛೆ ಪಟ್ರೆ ಅವನು ಅವಳಲ್ಲಿ ನಿಂತುಕೊಂಡು ಪ್ರೀತಿ ಮಾಡಿದರೆ ಪ್ರೀತಿ ಉಂಟು, ಇಲ್ಲ ಅಂದ್ರೆ ಇಲ್ಲ. ಅದನ್ನೇ 10 ರೀತಿಯಲ್ಲಿ ಹೇಳ್ತದೆ ಭಾಗವತ. ಯಸ್ಮಿನ್ ಯತಃ ಏನ ಯಸ್ಯ ಯಸ್ಮೈ ಎಂ ಯಹ. ಈ ಎಲ್ಲವೂ ಕೂಡ ಸರ್ವನಾಮ ಶಬ್ದಗಳು. ಯಾವನು ಮಾಡ್ತಾನೆ, ಯಾವನಲ್ಲಿ ಮಾಡಿಸ್ತಾನೋ, ಯಾವನಲ್ಲಿ ಸಹಾಯ ಮಾಡಿಸ್ತಾನೋ ಎಲ್ಲವೂ ಕೂಡ ಆ ಭಗವಂತನೇ ನಿಂತು ಮಾಡಿಸುತ್ತಾನೆ. ಏನು ಅದ್ಭುತವಾದ ಚಿಂತನೆ! ಈ ಎಲ್ಲ ಅಧಿಕ ಮಾಸದಲ್ಲಿ 10 ದಿವಸಗಳ ಕಾಲ, 11 ದಿವಸ ಇವತ್ತು, 11 ದಿವಸಗಳ ಕಾಲ ನಾವು ಏನು ಕರ್ಮವನ್ನು ಮಾಡಿದ್ದೇವೋ ಆ ಎಲ್ಲ ಕರ್ಮವೂ ಕೂಡ ಏನಾಗಿರಬೇಕು? ಈ ಬುದ್ಧಿಯಿಂದಾಗಿ ಸಮರ್ಪಣೆ ಆಯಿತು ಅಂದರೆ ನಮ್ಮನ್ನ ಭಗವಂತ ಕೈ ಹಿಡಿದು ಕರೆದು ಬಿಡ್ತಾನಷ್ಟೇ. ಏನು? ನಾನು 11 ದಿವಸಗಳಲ್ಲಿ ಮಾಡಿದ ಕರ್ಮ ಅದು ಸ್ವಾಮಿ ನೀನು ನಿಂತು ಮಾಡಿಸಿದ್ದು. ಏನಾದರೂ ಕೂಡ ಅದಕ್ಕೆ ಸಹಾಯ ಮಾಡಿದ್ದೀಯಾ ಅಂದರೆ ಅದನ್ನು ನೀನೇ ಮಾಡಿದ್ದು. ಮಾಡಿದವನೂ ನೀನೇ, ಮಾಡಿಸುವವನೂ ಕೂಡ ನೀನೇ. ಹಾಗಾಗಿ ಈ ಚಿಂತನೆಯನ್ನು ನಮಗೆ ಮನು ಕೊಡ್ತಾ ಇದ್ದಾನೆ. ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಪ್ರಚಾಚ ಸಮಹಾಭಾಗ ಸತ್ತಿ ತಪಸಾ ಭವನ್, ನಿನ್ನ ಸ್ತೋತ್ರಕ್ಕೆ ಸಂತುಷ್ಟನಾಗಿದ್ದೇನೆ, ಏನು ಬೇಕು ಕೇಳು ಅಂತ. ಅವನೊಂದ ನನ್ನನ್ನು ಪ್ರಜೆಗಳನ್ನು ಸೃಷ್ಟಿ ಮಾಡುವಂತ ಆಜ್ಞೆ ಮಾಡಿದ್ದಾನೆ ಬ್ರಹ್ಮದೇವ. ನಾನು ಪ್ರಜೆಗಳ ಸೃಷ್ಟಿಯನ್ನು ಮಾಡಬೇಕು, ಅದಕ್ಕಾಗಿ ಒಳ್ಳೆಯ ಶಸ್ತ್ರಿಯನ್ನು ಕೊಡು ಅಂತಾರೆ. ನೋಡ್ಕೊಡ್ರಿ ಹೇಗೆ. ನಾವು ಮದುವೆ ಆಗೋದಂದ್ರೆ ಸುಮ್ಮನೆ ಎಲ್ಲೋ ಹುಡ್ಕೊಂಬಂದು ಕರ್ಕೊಂಬಂದ್ಬಿಡೋದು ಅಲ್ಲ ಅಂತ ಭಾಗವತ. ಅದಕ್ಕೆ ಒಂದು ತಪಸ್ಸು ಹಿಂದೆ ಇರಬೇಕು ಅಂತ ತೋರಿಸ್ತು. ತಪಸ್ಸು ಮಾಡು, ಒಳ್ಳೆಯ ಶಸ್ತ್ರಿಯನ್ನು ಪಡಿ, ಮತ್ತೆ ತಪಸ್ಸು ಮಾಡು, ಒಳ್ಳೆಯ ಮಕ್ಕಳನ್ನು ಪಡೆ. ಹಾಗಾಗಿ ಎಲ್ಲದಕ್ಕೂ ಕೂಡ ತಪಸ್ಸು ಬೇಕು ಎನ್ನುವುದನ್ನು ಭಾಗವತ ತಿಳಿಸಿಕೊಡುತ್ತದೆ. ಅಂತಹ ಶ್ರೇಷ್ಠವಾದ ಈ ತಪಸ್ಸು ಈ 30 ದಿವಸಗಳಲ್ಲಿ ನಡೀತಾ ಇದೆ. ಹೀಗೆ ನಡೀಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೆ ನಾಳೆಯ ದಿವಸ ಬೆಳಗ್ಗೆ 11 ಗಂಟೆಗೆ ಈ ಯಾವ ಭಾಗವತದ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಶ್ರೀಕೃಷ್ಣಾರ್ಪಣ ನಮಸ್ತು.